ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ 61ನೇ ಅಧ್ಯಾಯ ತನಕ ವಿಚಾರ ಮಾಡಿದ್ವಿ. ಇವಾಗ 62ನೇ ಅಧ್ಯಾಯದಲ್ಲಿ ವಿಚಾರ ಬರ್ತಾ ಇದೆ. ಇಷ್ಟಕ್ಕೆ ಮುಂಚೆ ವೈಶಂಪಾಯನರು ಜನ್ಮೇಜಯನಿಗೆ ಫುಲ್ಲು ಮಹಾಭಾರತದ ಔಟ್ಲೈನ್ ಕೊಟ್ಟುಬಿಟ್ರು. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಏನೇನೆಲ್ಲ ಆಗಿತ್ತು ಅಂತ. ಈಗ ಅದಕ್ಕೆ ಜನ್ಮೇಜಯ ಮತ್ತೆ ಇಲ್ಲ ಇದು ತುಂಬಾ ಶಾರ್ಟ್ ಆಗೋಯಿತು, ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಬೇಕು ನನಗೆ, ಪಿನ್ ಟು ಪಿನ್ ಡೀಟೇಲ್ಸ್ ಬೇಕಂತ ಕೇಳ್ತಾನೆ. ಅದಕ್ಕೆ ಈಗ ಮತ್ತೆ ಅದೇ ಜನ್ಮೇಜಯ ಕೇಳ್ತಾ ಇದ್ದಾನೆ, ವೈಶಂಪಾಯನರೇ, ತಾವು ಕುರುವಂಶೀಯರ ಮಹಾಚರಿತ್ರೆಯನ್ನು ಮಹಾಭಾರತವನ್ನು ಬಹು ಸೂಕ್ಷ್ಮವಾಗಿ ಹೇಳಿರುವಿರಿ. ಆದರೆ ನನಗೆ ಈ ವಿಚಿತ್ರಾರ್ಥದ ಕಥೆಯನ್ನು ವಿಸ್ತಾರವಾಗಿ ಕೇಳಬೇಕೆನ್ನುವ ಕುತೂಹಲವು ಹುಟ್ಟಿದೆ. ಆದ್ದರಿಂದ ನೀವು ಈ ಕಥೆಯನ್ನು ವಿಸ್ತಾರವಾಗಿ ಹೇಳಬೇಕು ಅಂತ, ಫುಲ್ ಡೀಟೇಲಾಗಿ ಬೇಕು ಅಂತ. ನಮ್ಮ ಹಿಂದಿನವರು ಚರಿತ್ರೆಯನ್ನು ಕೇಳುತ್ತಿದ್ದರೆ ನನಗೆ ತೃಪ್ತಿ ಎಂಬುದೇ ಉಂಟಾಗುವುದಿಲ್ಲ. ಕೇಳಿದಷ್ಟು ಮತ್ತೂ ಕೇಳಬೇಕೆನಿಸ್ತಾ ಇದೆ. ಧರ್ಮಜ್ಞರಾದ ಪಾಂಡವರು ಅವಧ್ಯರಾದ ಭೀಷ್ಮಾದಿಗಳನ್ನು ಸಂಹರಿಸಿದರು. ಯಾಕಂದರೆ ಎಲ್ಲ ಪ್ರಶ್ನೆಗಳಿಗೂ ಕ್ವಶನ್ ಮಾರ್ಕ್ ಥರನೇ ಇರುತ್ತೆ. ಹೇಗೆ ಸ್ವೇಚ್ಛಾ ಮರಣೆ ಇರೋವಂಥ ಭೀಷ್ಮ ಹೇಗೆ ಸತ್ತೋದ ಅಂತ ಧೃತರಾಷ್ಟ್ರನು ಕೂಡ ನಂಬಿಕೆ ಇರೋದಿಲ್ಲ. ಮೊದಲನೇ ಸಂಜೆಯನ್ನು ಕರೆಸೋದಿಲ್ಲ. 10 ದಿವಸ ತನಕ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇರ್ತಾನೆ ಧೃತರಾಷ್ಟ್ರ. ಯುದ್ಧ ನಡೀತಾ ಇದ್ರು ಕೂಡ 10ನೇ ದಿವಸ ಯಾವಾಗ ಭೀಷ್ಮ ಬಿದ್ದೋಗಿದ್ದಾನೆ ಶಿರಸ್ಸಯ್ಯ ಮೇಲೆ ಅಂತ ಗೊತ್ತಾದ ಮೇಲೆ ಅದು ಹೇಗೆ ಅದು ಶಾಕ್ ಆಗಿಬಿಡ್ತಾನೆ ಧೃತರಾಷ್ಟ್ರ. ಆವಾಗ ಸಂಜೆಯನ್ನು ಕರೆಸ್ಬಿಟ್ಟಿದ್ದನು, ಬಾಬಾ ಏನು ನಡೆದು ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿ ತನಕ ಏನೇನೆಲ್ಲ ನಡೆದಿದೆ, ಅದೇಗೆ ಸಾಧ್ಯ, ಭೀಷ್ಮ ಬಿಡೋದಕ್ಕೆ ಹೇಗೆ ಸಾಧ್ಯ, ಅರ್ಜುನನಿಗೆ ಎಲ್ಲಿಂದ ಬಂತು ಆ ಸಾಮರ್ಥ್ಯ ಅಂದ್ಬಿಟ್ಟು ಆವಾಗ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಆದ್ದರಿಂದ ಅಂಥ ಭೀಷ್ಮಾದಿಯನ್ನು ಹೇಗೆ ಸಾಯಿಸಿದ್ರು, ಮಾನವರಿದನ್ನು ಪ್ರಶಂಸೆ ಮಾಡುತ್ತಿದ್ದಾರೆ. ಆದ್ದರಿಂದ ನಾನು ಊಹಿಸುವುದೇನೆಂದರೆ ಯುದ್ಧಕ್ಕೆ ಕಾರಣವು ಅಲ್ಪವಾಗಿರಲಾರದು. ಆ ಮಹಾಯುದ್ಧಕ್ಕೆ ಇನ್ನೂ ಮಹತ್ವದ ಅನೇಕ ಕಾರಣಗಳು ಇರಬೇಕು. ನಮ್ಮ ತಾತಂದಿರು ನರವ್ಯಾಘ್ರರಾಗಿದ್ದರು, ಶಕ್ತಿವಂತರಾಗಿಯೂ ದೋಷರಹಿತರಾಗಿಯೂ ಕ್ಷಮಾವಂತರಾಗಿಯೂ ಇದ್ದರು. ಇಂಥವರು ದುರಾತ್ಮರಾದ ದುರ್ಯೋಧನಾದಿಗಳಿಂದ ಒದಗಿದ ಪರಮದಾರುಣವಾದ ಕ್ಲೇಶಗಳನ್ನು ಏಕೆ ಸಹಿಸಿಕೊಂಡರು? ಚಾನ್ಸ್ ಇರೋದಿಲ್ಲ. ರಜೋಗುಣ ಪ್ರಭಾವದಲ್ಲಿರೋರು ಒಂದು ಚೂರು ಯಾರಾದರೂ ಎದುರುಗಡೆ ಇರೋನು ತಪ್ಪು ಮಾಡಿದ್ರೆಗನ ಸಹಿಸೋದಿಲ್ಲ. ಟಿಟ್ ಫಾರ್ ಟ್ಯಾಟ್ ಅಂತ. ಅವನು ಒಂದು ಹೋದರೆ ಇವ್ರು 2 ಹೊಡೆಯೋದಕ್ಕೆ ರೆಡಿ ಇರ್ತಾರೆ. ಆ ಥರ ಸ್ವಭಾವದವರು. ಅಂಥವರು ಅವರೆಲ್ಲ ಸಣ್ಣ ವಯಸ್ಸಿನಿಂದ ಅಷ್ಟೊಂದು ತಪ್ಪು ಕೆಲಸಗಳು ಮಾಡಿ ಇವನ್ನು ಸಾಯಿಸೋ ಪ್ರಯತ್ನ ಎಲ್ಲ ಮಾಡ್ತಾಯಿದ್ದರೂ ಕೂಡ ಅದನ್ನೆಲ್ಲ ಹೇಗೆ ಸಹಿಸ್ಕೊಂಡ್ರು? ಏನಿತ್ತು ಇವ್ರ ಹತ್ರ ಅಷ್ಟೊಂದು ಕ್ಷಮಾಗುಣ ಎಲ್ಲಿಂದ ಬಂತು? ಎಲ್ಲರಿಗೂ ಡೌಟ್ ಇರುತ್ತೆ ಅದು. ಪಾಂಡವ ಅದ್ವಿತೀಯನಾದ ಭೀಮಸೇನನನ್ನು 10,000 ಆನೆಗಳ ಬಲವುಳ್ಳವನಾಗಿದ್ದನು. 10,000 ಆನೆಗಳು. ಇಂತಹವನು ಕ್ಲೇಶ ಪರಿತಪ್ತನಾಗಿದ್ದರೂ ತನ್ನ ಕೋಪವನ್ನೇಕೆ ಅಡಗಿಸಿಕೊಂಡಿದ್ದನು? ಇಷ್ಟೊಂದು ಕ್ಲೇಶವನ್ನು ಅನುಭವಿಸುತ್ತಿದ್ದರೂ ಅವನಿಗೆ ಕೋಪವೇ ಬರಲಿಲ್ಲವಾ? ದುರಾತ್ಮರಾದ ಧೃತರಾಷ್ಟ್ರನ ಮಕ್ಕಳಿಂದ ಕ್ಲೇಶಿತಲಾದ ದ್ರೌಪದಿಯು ಅವರನ್ನು ವೀಕ್ಷಣ ಮಾತ್ರದಿಂದ ದಹಿಸಿಬಿಡುವಷ್ಟು ಸಮರ್ಥಲಾಗಿದ್ದಳು. ಇದು ನಿಜಾನೇ, ಸಾಕ್ಷಾತ್ ಶಕ್ತಿಯ ಅವತಾರನೇ ಆಗಿರ್ತಾಳೆ. ಕೀಚಕವದ ಆ ಸಮಯದಲ್ಲಿ ಒಂದು ಪ್ರಸಂಗ ಬರುತ್ತೆ. ಪ್ರಸಂಗದಲ್ಲಿ ಭೀಮಸೇನ ನಾನು ಸಿಕ್ಕಾಪಟ್ಟೆ ಬಲವಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಗರ್ವದಿಂದ ಇರ್ತಾನೆ. ಕೃಷ್ಣನ ಜೊತೆ ಸಂವಾದ ನಡೀತಾ ಇರುತ್ತೆ. ಉಪಪುರಾಣದಲ್ಲಿ ಬರುತ್ತೆ ಅವೆಲ್ಲ. ಕೃಷ್ಣ, ನಿನಗೆ ಗೊತ್ತಿಲ್ಲ ನಿಮ್ಮ ಜೊತೆ ಇರೋ ದ್ರೌಪದಿ ಯಾರು ಅಂತ. ಮಹಾಶಕ್ತಿ ಆದಿಶಕ್ತಿನೇ ಜೊತೆಗೆ ಬಂದಿದ್ದಾರೆ, ಧರ್ಮ ರಕ್ಷಣಾರ್ಥ ಸಲುವಾಗಿ ಬಂದಿರೋದಷ್ಟೇ. ನಿನ್ನೆ ಅಂದರೆ ನಂಬೋದಿಲ್ಲ. ಯಾವುದೋ ಒಂದು ದಿವಸ ಅಮಾವಾಸ್ಯೆ ದಿವಸ ರಾತ್ರಿನ ಒಂದು ದಿವಸ ಬಾ ನಿನಗೆ ನಿಜವಾದ ಸ್ವರೂಪ ತೋರಿಸ್ತೀನಿ ಅಂತ ಕರ್ಕೊಂಡೋಗಿರ್ತಾನೆ. ಆ ಖಾಲಿ ಸ್ವರೂಪದಲ್ಲಿ ದ್ರೌಪದಿ ನೋಡ್ತಾನೆ.
ಏನು ಆ ಶವಗಳನ್ನು ಹಂಗೆ ಹಂಗೆ ಹಸಿ ಹಸಿ ಮಾಂಸನ ಒಂದೇ ಸತಿ ಮನುಷ್ಯನ ಹಂಗೆ ತಿಂದಂಗೆ ಆ ಥರ ದೃಶ್ಯಗಳು, ಭಯಂಕರವಾದ ಘೋರವಾದ ದೃಶ್ಯಗಳು ನೋಡಿಬಿಟ್ಟು ಭೀಮ ಎಷ್ಟು ಹೆದರ್ಕೊಂಡ್ಬಿಡ್ತಾನಂದರೆ ಸುಮಾರು ದಿವಸ ದ್ರೌಪದಿ ಕಡೆ ತಲೆ ಕೂಡ ನೋಡೋಕ್ಕಾಗೋದಿಲ್ಲ, ಅಷ್ಟು ಹೆದರ್ಕೊಂಡ್ಬಿಟ್ಟಿರ್ತಾನೆ. ಅಂಥ ಕಾಲಿಕಾ ಶಕ್ತಿ ಸ್ವರೂಪಳಾಗಿರ್ತಾಳೆ ದ್ರೌಪದಿ. ಆದ್ದರಿಂದ ಅಂಥ ಸಮರ್ಥಳಾಗಿದ್ದಳು. ಅಂತಹವಳು ಅಬಲೆಯಂತೆ ಸುಮ್ಮನಿದ್ದೇಕೆ, ವಸ್ತ್ರಾಭರಣ ನಡೀತಾ ಇದ್ದಾಗ ಅಷ್ಟು ಅಬಲೆ ಥರ ಇದ್ಲಲ್ಲ, ಏನಿದು ಆಶ್ಚರ್ಯ. ಈ ಸ್ಟೋರಿನೂ ಕೇಳಿರ್ತಾನೆ. ಮತ್ತು ಮೊಮ್ಮಗ ಜನ್ಮೇಜಯೇಂದ್ರಗನ ಅವ್ರ ಸಾಮರ್ಥ್ಯ, ಈ ಸ್ಟೋರಿ ಇವೆಲ್ಲ ಅಷ್ಟೊಂದು ಸಾಮರ್ಥ್ಯ ಇದ್ದು ಯಾಕೆ ಅಬಲೆ ಥರ ಇದ್ಲು. ದುರಾತ್ಮರಾದ ದುರ್ಯೋಧನಾದಿಗಳು ಚುಚ್ಚು ಮಾತುಗಳನ್ನಾಡಿ ಬಾಧೆಪಡಿಸುತ್ತಿದ್ದರೂ ಮಾದ್ರಿ ಪುತ್ರನಾದ ನಕುಲ ಸಹದೇವರು, ನರವ್ಯಾಘ್ರರಾದ ಭೀಮಾರ್ಜುನರು, ವ್ಯಸನಿಯಾದ ಯೂಧದಲ್ಲಿ ಹೆಚ್ಚಿನ ಆಸಕ್ತಿಯುಳ್ಳನು ಕೀರ್ತಿ ಅದಕ್ಕೆ ವ್ಯಸನಿಯಾದ ಯುಧಿಷ್ಠಿರನನ್ನು ಅನುಸರಿಸಿ ಕಾಡಿಗೇಕೆ ಹೋದರು. ಇದು ದೊಡ್ಡ ಪ್ರಶ್ನೆ. ಯೋಚನೆ ಮಾಡಿ, ನೀವೊಂದು ಮನೆಯಲ್ಲಿ 5 ಜನ ಅಣ್ಣ ತಮ್ಮಂದಿರಿದ್ದು ದೊಡ್ಡಣ್ಣನ ಕೈಗೆ ಸಂಸಾರದ ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ ಅವನ ಆಸ್ತಿಯನ್ನೆಲ್ಲ ಜೂಜಾಟದಲ್ಲಿ ಇಟ್ಬಿಟ್ಟು ನಾಶ ಮಾಡಿದ್ರೆ ನೀವೇನು ಅವನ್ನ ಸುಮ್ಮನೆ ಬಿಡ್ತೀರಾ? ಸಪ್ರೇಟ್ ಆಗಿಬಿಡ್ತಾರಷ್ಟು. ಸಣ್ಣ ಜಗಳನೇ. ಕಾಫಿ ನಾವು ಕೇಳಿದ್ರೆ ಪೂರ್ವಾಶ್ರಮದಲ್ಲಿ ತಂದೆ ತಾಯಿರು ಸಣ್ಣ ದೊಡ್ಡಪ್ಪನಿಗೆ ಒಂದು ಸತಿ ಕೊಟ್ಟಿದ್ದರೆ ಬೂಸ್ಟ್ ತಗೊಂಬಂದ್ಬಿಟ್ಟು ಅವ್ರ ಮಕ್ಳಿಗೆ ಮಾತ್ರನೇ ಬೂಸ್ಟ್ ಕುಡಿಸಿದ್ನಂತೆ. ಆ ಒಂದು ಸೀನಿಂದ ಜಗಳಗಳು ಬಂದು ಸಂಸಾರ ಬೇರೆ ಆಗಿಬಿಡ್ತಂತೆ. ಅಂದರೆ ನಿಮ್ಮ ಮಕ್ಳಿಗೆ ಮಾತ್ರನೇ ಬೂಸ್ಟ್ ತಗೊಂಬಂದು ಕೊಡ್ತಾ ಇದೆಯಾ ಅಂದ್ಬಿಟ್ಟು ಅದರಿಂದನೇ ಜಗಳ ಅಷ್ಟು ಕಿತ್ಕೊಂಡು ಬೇರಾಗ್ಬಿಟ್ಟಿದ್ರಂತೆ. ಅಷ್ಟು ಸಣ್ಣ ವಿಷಯಕ್ಕೆ ಜಗಳ ಮಾಡಿಕೊಂಡು ಬೇರಾಗೋಗ್ಬಿಡ್ತಾರೆ. ಇಲ್ಲಿ ಇಡೀ ದೊಡ್ಡ ಅಣ್ಣ ಧರ್ಮರಾಜ ಇಡೀ ಸಂಪತ್ತನ್ನೇ ಜೂಜಾಟದಲ್ಲಿ ಹೆಂಡತಿಯನ್ನು ಕೂಡ ಇಟ್ಟುಬಿಟ್ಟಿದ್ದ. ಆದರೂ ಕೂಡ ತಮ್ಮಂದರು ಒಂದು ಮಾತನ್ನಲಿಲ್ಲ. ಇದೆಲ್ಲ ಪ್ರೇರಣೆ. ಆ ಥರ ಇದ್ದವರು, ಅದಕ್ಕೆ ಆ ಥರ ಒಟ್ಟಾಗಿದ್ದಕ್ಕೆ ಅವರು ಇಡೀ ಸಾಮ್ರಾಜ್ಯನ, ಇಡೀ ಪ್ರಪಂಚಕ್ಕೆ ಸಾಮ್ರಾಟರಾದರು ಅಂತ. ಒಗ್ಗಟ್ಟಿನಲ್ಲಿ ಬಲ ಇರುತ್ತೆ. ಸಮಸ್ಯೆಗಳು ಒಂದು ಸತಿ ಬರ್ತಾ ಇರ್ತವೆ. ಎಂಥ ಸಮಸ್ಯೆ ಬರುತ್ತಂದ್ರೆ ಈ ಸಮಸ್ಯೆದಿಂದ ಎದ್ದು ಬರೋದಕ್ಕೆ ಆಗೋದಿಲ್ಲ ಅನಿಸ್ತಾ ಇರುತ್ತೆ. ಬಟ್ ಒಟ್ಟಿಗಿದ್ದ ಮನೆಗಳಲ್ಲಿ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ತಾನು ಮತ್ತೆ ಅದಕ್ಕೆ ಪರಿಷ್ಕಾರ ಸಿಗ್ಬಿಡುತ್ತೆ. ಮದುವೆಗಳು ಮಾಡೋದಕ್ಕೆ ಹೆದರಿಕೆನೇ ಇರೋದಿಲ್ಲ. ಒಟ್ಟಾಗಿದ್ದಾಗ, ಸಪ್ರೇಟಾಗಿದ್ದಾಗ ಒಂದು ಮದುವೆ ಮಾಡೋದಕ್ಕೆ ಸುಸ್ತಾಗ್ಬಿಡ್ತಾರೆ. ಎಷ್ಟೋ ಬೆನಿಫಿಟ್ಸ್ ಇರ್ತವೆ. ಅದಕ್ಕೆ ಧೃತರಾಷ್ಟ್ರ ಅಂತಾನಲ್ಲ, ಯಾವಾಗ ಜೂಜಾಟದಲ್ಲಿ ಅವರನ್ನ ಎಲ್ಲ ಆಸ್ತಿಯನ್ನು ಕಳ್ಕೊಂಬಿಟ್ರೂ ಕೂಡ ಅವ್ರ ತಮ್ಮಂದರು ಒಂದು ಮಾತು ಕೂಡ ಚುಚ್ಚೋ ಮಾತು ಅಣ್ಣ ಅವನನ್ನೇ ಅನುಸರಣೆ ಮಾಡಿಕೊಂಡು ಯಾವಾಗ ಒಟ್ಟಿಗಿದ್ರು ಆವತ್ತೇ ಅನಿಸಿತ್ತಂತೆ ಧೃತರಾಷ್ಟ್ರನಿಗೆ, ಇನ್ನು ನನ್ನ ಮಕ್ಕಳು ಇವ್ರ ಮೇಲೆ ಗೆಲ್ಲೋದಕ್ಕಾಗೋದಿಲ್ಲ ಅಂತ. ಆ ಯೂನಿಯನ್ ಅಷ್ಟು ಸ್ಟ್ರಾಂಗ್ ಆಗಿತ್ತಂತ. ಇನ್ನು ಈ ಥರ ಚುಚ್ಚು ಮಾತುಗಳನ್ನಾಡಿ ಬಾಧೆಪಡಿಸುತ್ತಿದ್ದ ದುರಾತ್ಮರಿಗೆ ತಕ್ಕ ಶಿಕ್ಷೆಯನ್ನು ಮಾಡಬೇಕೆನ್ನುವ ಕೋಪವು ಅವರಲ್ಲಿ ಉಂಟಾಗಲಿಲ್ಲವೇ? ಧರ್ಮಾತ್ಮರಲ್ಲಿ ಶ್ರೇಷ್ಠನೆನಿಸಿದವನು, ಸಾಕ್ಷಾತ್ ಯಮಧರ್ಮನ ಪುತ್ರನು, ಕ್ಲೇಶಗಳನ್ನು ಅನುಭವಿಸಲು ಅನರ್ಹನೂ ಆಗಿದ್ದ ಯುಧಿಷ್ಠಿರನು ಅಂತಹ ಪರಮ ದಾರುಣವಾದ ಕ್ಲೇಶಗಳನ್ನು ಹೇಗೆ ಸಹಿಸಿಕೊಂಡನು? ಅವನ ಕ್ಷಮಾಗುಣಕ್ಕೊಂದು ಮಿತಿಯೇ ಇರಲಿಲ್ಲವೇ? ಅಪಾರವಾದ ಕೌರವ ಸೇನೆಯನ್ನು ಯಮಲೋಕಕ್ಕೆ ಕಳುಹಿಸಲು ಶ್ರೀಕೃಷ್ಣ ಸಾರಥಿಯಾಗಿ ಅರ್ಜುನನೊಬ್ಬನಿಗೇ ಹೇಗೆ ಸಾಧ್ಯವಾಯಿತು? ಈ ಎಲ್ಲ ವಿಷಯಗಳನ್ನು ನನಗೆ ವಿಸ್ತಾರವಾಗಿ ಹೇಳಿರಿ. ಮಹಾರಥರಾದ ನಮ್ಮ ತಾತಂದಿರು ಎಲ್ಲೆಲ್ಲಿ ಏನೇನು ಮಾಡಿದರೆಂಬುದು ಯಥಾವತ್ತಾಗಿ ತಿಳಿಸಿರಿ ಅಂತ ಕಂಪ್ಲೀಟಾಗಿ ಜನ್ಮೇಜಯ ಕೇಳ್ತಾ ಇದ್ದಾನೆ ವೈಶಂಪಾಯನರು ವ್ಯಾಸರ ಶಿಷ್ಯರು. ವ್ಯಾಸ ಭಗವಾನ್ ಕೂಡ ಅಲ್ಲೇ ಕೂತಿದ್ದಾರೆ ಜನ್ಮೇಜಯನ ಸರ್ಪೆ ಆಗದಲ್ಲಿ. ಆವಾಗ ಹೇಳ್ತಾರೆ, ಜನ್ಮೇಜಯ, ಈ ಕಥಾ ಪ್ರವಚನಕ್ಕಾಗಿಯೇ ಒಂದು ಕಾಲವನ್ನು ನಿಯಮ ಮಾಡು. ಇದು ಸಾಮಾನ್ಯ ಕಥೆಯಲ್ಲ. ಮಹಾಭಾರತದಲ್ಲಿ ಮಹಾಪುಣ್ಯ ಪಂಚಮ ವೇದ ಅಂತಾರೆ ಇದನ್ನು. ಈ ಸ್ಟೋರಿಗಳಲ್ಲೇ ನಿನಗೆ ಮೋಕ್ಷದ ಸಾಧನೆಗಳು, ಈ ಲೋಕದ ವ್ಯವಹಾರದ ಎಲ್ಲದರ ಬಗ್ಗೆನೂ ಜ್ಞಾನ ಬಂದ್ಬಿಡುತ್ತೆ. ಕಂಪ್ಲೀಟಾಗಿದೆ ಮಹಾಭಾರತದಲ್ಲಿ. ಅದಕ್ಕೆ ಮುಂದೆ ಒಂದು ಶ್ಲೋಕ ಬರುತ್ತೆ ವ್ಯಾಸರದೆ, ಏನೆಲ್ಲ ಹೊರಗಡೆ ಯಾವ ಗ್ರಂಥದಲ್ಲಿ ತಗೊಂಬ ನೀನು ಪ್ರಪಂಚದಲ್ಲಿ, ಆ ಗ್ರಂಥದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲವೂ ಮಹಾಭಾರತದಲ್ಲಿರುತ್ತೆ. ಮಹಾಭಾರತದಲ್ಲಿ ಇಲ್ಲದೇ ಇರೋದು ಹೊರಗಡೆ ಯಾವುದು ಪ್ರಪಂಚದಲ್ಲಿ ಒಂದು ಗ್ರಂಥದಲ್ಲಿ ಇಲ್ಲ ಅಂತಾರೆ. ಅಷ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ ಇದರಲ್ಲಿ ಅಂದ್ಬಿಟ್ಟು. ಅದಕ್ಕೆ ನೀನು ಇದಕ್ಕೊಂದು ಸಮಯ ನಿಯಮ ಮಾಡು.
ಕೃಷ್ಣ ದ್ವೈಪಾಯನರು ಹೇಳಿರುವ ಕ್ರಮದಲ್ಲಿಯೇ, ಅಂದರೆ ವ್ಯಾಸ ಭಗವಾನ್ ಹೇಳಿರುವ ಕ್ರಮದಲ್ಲಿಯೇ ಈ ಪುಣ್ಯಾಖ್ಯಾನವನ್ನು ಹೇಳಬೇಕಾಗಿದೆ. ಇದು ಬಹಳ ವಿಪುಲವಾದ ಆಖ್ಯಾನ. ಸರ್ವಕಾಲಗಳಲ್ಲಿಯೂ ಸರ್ವಲೋಕಗಳಿಂದಲೂ ಸಂಪೂಜಿತರಾದ ಅಮಿತ ತೇಜಸ್ವಿಗಳಾದ ವ್ಯಾಸ ಮಹರ್ಷಿಗಳಿಂದ ಪ್ರಣೀತವಾದ ಈ ಪುಣ್ಯಾಖ್ಯಾನವನ್ನು ವಿಸ್ತಾರವಾಗಿ ಹೇಳುತ್ತೇನೆ. ಸತ್ಯವತಿಯ ಮಕ್ಕಳಾದ ಮಹಾ ತೇಜಸ್ವಿಗಳಾದ ವ್ಯಾಸರು, ಪುಣ್ಯಕರ್ಮಿಗಳಾದ ಪಾಂಡವರು ಈ ಪುಣ್ಯಕಥೆಯನ್ನು 1,00,000 ಶ್ಲೋಕಗಳಲ್ಲಿ ಹೇಳಿರುತ್ತಾರೆ. ವ್ಯಾಸ ಭಗವಂತರು 1,00,000 ಶ್ಲೋಕದಲ್ಲಿ ಇದನ್ನು ಹೇಳಿದ್ದಾರೆ. ಯಾವ ವಿದ್ವಾಂಸರು ಈ ಮಹಾಭಾರತದ ಆಖ್ಯಾನವನ್ನು ಪ್ರವಚನ ಮಾಡುತ್ತಾರೋ, ಈಗ ಸ್ತುತಿ ಮಹಾಭಾರತದ ಬಗ್ಗೆ, ಮತ್ತು ಕೇಳುತ್ತಾರೋ ಅವರೆಲ್ಲರೂ ಅವಸಾನ ನಂತರದಲ್ಲಿ ಬ್ರಹ್ಮಲೋಕಕ್ಕೆ ಹೋಗಿ ದೇವತೆಗಳಿಗೆ ಸಮಾನರಾಗುತ್ತಾರೆ. ಇವೆಲ್ಲ ಸ್ತುತಿ ಅಂದರೆ ಮಹಾಭಾರತದಲ್ಲಿ ಅವೆಲ್ಲ ಏನೋ ಸುಮ್ಮನೆ ಟೈಮ್ ಪಾಸಿಗೆ ಹೋಗ್ತಾ ಇರೋದಲ್ಲ. ಋಷಿಗಳು ವೈಶಂಪಾಯನರ ಮಾತು, ಅವರು ಮುಖದಿಂದ ಒಂದು ಕೂಡ ಸುಳ್ಳು ಮಾತು ಬರೋಕ್ಕೆ ಚಾನ್ಸೇ ಇರೋದಿಲ್ಲ. ಇದು ಅರ್ಥವಾದ ಕೂಡ ಅಲ್ಲ, ನಿಜವಾಗ್ಲೂ ಬ್ರಹ್ಮಲೋಕ ಸಿಗ್ಬಿಡುತ್ತೆ. ಉಪಾಸನೆಯಿಂದ ಕೂಡ ಬ್ರಹ್ಮಲೋಕ ಸಿಗುತ್ತೆ. ಈ ಮಹಾಭಾರತ ಶ್ರವಣದಿಂದ ಅಷ್ಟೊಂದು ಪುಣ್ಯ ಬರುತ್ತೆ. ಕಂಪ್ಲೀಟ್ ಶ್ರವಣ ಮಾಡ್ತಾಯಿದ್ರೆ ಅಂಥ ಎಷ್ಟು ಋಷಿಗಳು ಮಹರ್ಷಿಗಳ ಸ್ಟೋರಿ ಬರುತ್ತೆ ಇದರಲ್ಲಿ. ಈ ಆಖ್ಯಾನವನ್ನು ಋಷಿ ಮಹರ್ಷಿಗಳು ಪ್ರಶಂಸಿಸಿದ್ದಾರೆ. ಕೇಳಲು ಅರ್ಹವಾದ ಇತಿಹಾಸಗಳಲ್ಲಿಯೇ ಈ ಇತಿಹಾಸವು ಉತ್ತಮೋತ್ತಮವಾದದ್ದು. ಇದು ವೇದಕ್ಕೆ ಸಮನಾದ ಪವಿತ್ರ ಗ್ರಂಥವಾಗಿದೆ. ಈ ಇತಿಹಾಸದಲ್ಲಿ ಧರ್ಮಾರ್ಥಗಳ ವಿಷಯಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥ, ಏನು 4 ಪುರುಷಾರ್ಥಗಳಿದೆ, 4 ಪುರುಷಾರ್ಥಗಳ ಬಗ್ಗೆ ಕಂಪ್ಲೀಟಾಗಿ ಸ್ಟೋರಿ ಇದೆ. ಕೆಲವೊಂದು ಸ್ವಲ್ಪ ರಾಮಾಯಣ, ಅದರಲ್ಲಿ ಸ್ವಲ್ಪ ಹೆಚ್ಚು ಧರ್ಮಾರ್ಥ ಪುರುಷಾರ್ಥಗಳ ಬಗ್ಗೆ ಹೆಚ್ಚಿರುತ್ತೆ. ಅದರಲ್ಲಿ ಮೋಕ್ಷ ಪುರುಷಾರ್ಥದ ಬಗ್ಗೆಯೂ ಇದೆ, ಜಾಸ್ತಿ ಇಲ್ಲ ರಾಮಾಯಣದಲ್ಲಿ. ಮಹಾಭಾರತದಲ್ಲಂತೂ 4 ಪುರುಷಾರ್ಥಗಳು. ಒಂದು ಹೇಳಬೇಕಂದ್ರೆ ಈಗ ಶಾಂತಿ ಪರ್ವ, ಅವೆಲ್ಲ ಶಾಂತಿ ಪರ್ವದಲ್ಲಿ ಫಲ ಹೇಳ್ತಾರೆ. ಕೇಳಿದ ತಕ್ಷಣ ನಮ್ಮ ಮನಸ್ಸು ತಣ್ಣಗಾಗ್ಬಿಡುತ್ತೆ ಅಂತ. ಭೀಷ್ಮನ ಉಪದೇಶಗಳು, ವಿಷ್ಣು ಸಹಸ್ರನಾಮಗಳು ಹೇಳೋದು ಎಲ್ಲ ಉಪದೇಶ, ಭೀಷ್ಮನ ಉಪದೇಶ. ಜೀವನ್ಮುಕ್ತ ಪುರುಷ, ಅವನ ಬಾಯಿಂದ ಏನು ಬಂದರೂ ಕೂಡ ಅದು ಪರಮಾನಂದದಾಯಕವಾಗಿರುತ್ತೆ. ಎಲ್ಲ ಅಷ್ಟು ಅದ್ಭುತವಾಗಿರುತ್ತೆ. ಆದ್ದರಿಂದ ಈ ಇತಿಹಾಸದಲ್ಲಿ ಧರ್ಮಾರ್ಥಗಳ ವಿಷಯಗಳು ಪೂರ್ಣವಾಗಿ ಪ್ರತಿಪಾದಿತವಾಗಿದೆ. ಭಗವದ್ಗೀತೆಯೇ ಇದರಲ್ಲಿದೆ. ಭೀಷ್ಮ ಪರ್ವದಲ್ಲೇ ಬರುತ್ತೆ ಭಗವದ್ಗೀತೆ. ಇಲ್ಲೂ ಒಂದು ಸತಿ ಬರುತ್ತೆ. ಇದರಲ್ಲಿಂದನೇ ತೆಗೆದು ಮತ್ತೆ ಭಗವದ್ಗೀತೆಯನ್ನು ಹೊರಗಡೆ ಮಾಡೋದು. ಇದು ಆದಿಪರ್ವ. ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆ ಕೂಡ ಬಂದ್ಬಿಡುತ್ತೆ ಇದರಲ್ಲಿ. ಬಟ್ ಶ್ಲೋಕಗಳು ಆ ಆರ್ಡ್ರಲ್ಲಿರೋದಿಲ್ಲ, ಇಂದು ಮುಂದೆ ಹೆಚ್ಚಿರ್ತದೆ. ಆ ಭಗವದ್ಗೀತೆಯಲ್ಲಿ ಆರ್ಡ್ರಲ್ಲಿ ಮತ್ತೆ ವ್ಯಾಸ ಭಗವಾನರು ಅದನ್ನು ಸಪ್ರೇಟಾಗಿ ಮಾಡಿ ಸೆಲೆಕ್ಟ್ ಮಾಡಿರೋದು. ಆ ಥರ ಕೃಷ್ಣ ದ್ವೈಪಾಯನನ ಪ್ರಣೀತವಾದ ಈ ವೇದವನ್ನು ಕ್ಷುದ್ರರಲ್ಲದವರಿಗೆ, ದಾನಶೀಲರಿಗೆ, ಸತ್ಯಶೀಲರಿಗೂ ಹೇಳುವ ವಿದ್ವಾಂಸನು ತನಗೆ ಬೇಕಾದ ಇಷ್ಟಾರ್ಥಗಳೆಲ್ಲವನ್ನೂ ಪಡೆಯುತ್ತಾನೆ. ಪುಣ್ಯಪ್ರದವಾದ ಈ ಇತಿಹಾಸವನ್ನು ನೋಡಿ, ಇದು ಇತಿಹಾಸ, ಇದು ಪುರಾಣ ಕೂಡ ಅಲ್ಲ. ಮಹಾಭಾರತ, ರಾಮಾಯಣ ಸುಮಾರು ಜನ ಮೂರ್ಖರು ಇಲ್ಲ ಇದೆಲ್ಲ ಕಲ್ಪನೆಗಳು, ಕಲ್ಪಿತವಾದ ಸ್ಟೋರಿಗಳಂತಾರೆ. ಇಲ್ಲಪ್ಪ, ನೀವಿನ್ನು ಪುರಾಣದಲ್ಲಿ ನೀವು ಬೇಕಾದರೆ ಋಷಿಗಳು ಸ್ವಲ್ಪ ಕಲ್ಪನೆಯೂ ಇರುತ್ತೆ, ಸ್ವಲ್ಪ ರಿಯಲ್ ಸ್ಟೋರೀಸ್ ಇರ್ತವೆ ಪುರಾಣಗಳಲ್ಲಿ. ಬಟ್ ರಾಮಾಯಣ ಮತ್ತು ಮಹಾಭಾರತ ಇದು ಇತಿಹಾಸ. ಇತಿಹಾಸ ಅಂದರೆ ಇಟ್ ಹ್ಯಾಪೆಂಡ್ ಲೈಕ್ ದಟ್ ಓನ್ಲಿ, ಅದು ಹಾಗೇ ನಡೆದಿತ್ತು ಅಂತ ಅರ್ಥ. ಇತಿಹಾಸ ಅಂದರೆ ಅದರ ಕನ್ನಡ ಅರ್ಥ ಅದು ಹಾಗೇ ನಡೆದಿತ್ತು, ಯಥಾರ್ಥವಾಗಿ ನಡೆದಿತ್ತು ಅಂತ ಅರ್ಥ. ಪುಣ್ಯಪ್ರದವಾದ ಈ ಇತಿಹಾಸವನ್ನು ಕೇಳಿದ್ದೇ ಆದರೆ ಭ್ರೂಣ ಹತ್ಯ ಪಾಪವೂ ವಿನಾಶವಾಗುವುದು. ಕೇವಲ ಶ್ರವಣ ಮಾಡಿದ್ರೆ ಎಷ್ಟೊಂದು ಲಾಭಗಳು ನೋಡಿ. ರಾಹುವಿನಿಂದ ವಿಮುಕ್ತನಾದ ಚಂದ್ರನಂತೆ ಮಹಾಭಾರತ ಕಥಾಶ್ರವಣವನ್ನು ಮಾಡುವವನು ಸಕಲ ಪಾಪಗಳಿಂದ ವಿಮುಕ್ತನಾಗುತ್ತಾನೆ. ಇದರಲ್ಲಿ ಗೊತ್ತಾಗ್ಬಿಡುತ್ತೆ ಯಾವ ಕರ್ಮ ಮಾಡಿದ್ದಕ್ಕೆ ಯಾವ ಪನಿಷ್ಮೆಂಟ್ ಸಿಗುತ್ತೆ. ಭೀಷ್ಮನಂಥವನು ಶಿರಸ್ಸಯ್ಯ ಮೇಲೆ ಬಾಣದ ಮೇಲೆ ಯಾಕೆ ಬಿದ್ದ, ಅದಕ್ಕೆ ಕಾರಣ ಏನು, ಯಾವ ಥರ ಕರ್ಮ ಮಾಡಿದ್ದ, ಆ ಕರ್ಮಕ್ಕೆ ತಕ್ಕಂಥ ಪನಿಷ್ಮೆಂಟ್ ಏನು ಅಂತ. ಪ್ರತಿಯೊಂದು ಪನಿಷ್ಮೆಂಟ್ಗೂ ಹಿಂದ್ಗಡೆ ಒಂದು ಕರ್ಮದ ಕಾರಣ ತೋರಿಸ್ಬಿಡ್ತಾರೆ. ತುಂಬ ಈಸಿ ಆಗ್ಬಿಡುತ್ತೆ. ಓಹೋ, ನಾವು ಈ ಥರ ತಪ್ಪು ಕೆಲಸ ಮಾಡಬಾರ್ದು, ಈ ಥರ ತಪ್ಪು ಕೆಲಸ ಮಾಡಿದ್ರೆ ಇಂಥ ಶಿಕ್ಷೆ ಸಿಗುತ್ತೆ ಅಂತ. ಗರುಡ ಪುರಾಣದಲ್ಲಿ ಏನೆಲ್ಲ ಪನಿಷ್ಮೆಂಟ್ ಇರ್ತಾವೋ ಅದು ಕೂಡ ಬಂದ್ಬಿಡುತ್ತೆ ಮಹಾಭಾರತದಲ್ಲಿ. ಈ ಇತಿಹಾಸಕ್ಕೆ ಜಯ ಎಂದು ಹೆಸರು.
ಫಸ್ಟು ವಿಜಯ ಜಯ ಅಂತ ವ್ಯಾಸ ಭಗವಾನರು 8,000 ಶ್ಲೋಕದಲ್ಲೇ ಬರೆದಿದ್ರು ಮಹಾಭಾರತನ ಸೂತ್ರಬದ್ಧದಲ್ಲಿ. ಮತ್ತು ಅದನ್ನು ಈ ಥರ ಸ್ಟೋರಿ ಹೇಳ್ಕೊತ 1,00,000 ಶ್ಲೋಕಗಳಾಗ್ಬಿಟ್ಟಿದೆ ಅದು. ಮತ್ತು ಶತ್ರುಗಳನ್ನು ಜಯಿಸಲಿಚ್ಛಿಸುವವನು ಈ ಆಖ್ಯಾನವನ್ನು ಕೇಳಿದರೆ ಅಖಂಡ ಭೂಮಂಡಲವನ್ನೇ ಜಯಿಸಲು ಸಮರ್ಥನಾಗುತ್ತಾನೆ. ಮತ್ತಿನ್ನೇನು ಎಂಥ ಇನ್ಸ್ಪಿರೇಷನ್ ಸಿಗುತ್ತೆ. ಶಿವಾಜಿ ಮಹಾರಾಜ ಆಗಲಿ, ಯಾರೇ ಆಗಲಿ, ಸ್ವತಂತ್ರ ಹೋರಾಟಗಾರರಾಗಲಿ, ಅವರಿಗೆಲ್ಲ ಇಲ್ಲಿಂದನೇ ಸ್ಫೂರ್ತಿ. ವಿವೇಕಾನಂದ ಅವರು ಅವ್ರಿಗೆ ಹೇಳಿರೋ ಪ್ರವಚನದಿಂದ ಸ್ಫೂರ್ತಿ. ಇಲ್ಲ ಅಂದರೆ ನಿಷ್ಕಾಮ ಭಾವದಿಂದ ಕರ್ಮಯೋಗ ಮಾಡೋದು ಗೊತ್ತಿಲ್ಲ ಅಂದರೆ ಅಷ್ಟೊಂದು ತ್ಯಾಗ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸಾಮಾನ್ಯ ತ್ಯಾಗ ಅಲ್ಲ ಅಂಥವರೆಲ್ಲ ಮಾಡಿರೋದು. ಮತ್ತು ಅಂಥವರೆಲ್ಲ ಶಿವಾಜಿ ಮಹಾರಾಜದಂತೂ ಝೀರೋಯಿಂದ ಸ್ಟಾರ್ಟ್ ಮಾಡ್ದ. ಏನೂ ಇಲ್ಲ, ಝೀರೋಯಿಂದ ಎಷ್ಟು ದೊಡ್ಡ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ದ. ಅದೊಂದು ಮಾರ್ಗ ಏನು ತೋರಿಸ್ಕೊಟ್ಟ. ಎಂಥ ಭಯಂಕರವಾದ ಪರಾಧೀನದಲ್ಲಿದ್ದರೂ ಕೂಡ ನಾವು ಸ್ವತಂತ್ರರಾಗಬಹುದು ಕೃಷಿ ಪಟ್ಟು ಒಗ್ಗಟ್ಟಿಂದ ಅಂದ್ಬಿಟ್ಟು ಎಂಥ ಒಂದು ಒಳ್ಳೆ ಮಾರ್ಗ ತೋರಿಸ್ಕೊಟ್ಟಿದ್ದಾನೆ. ಎಲ್ಲಿಂದ ಬಂತ ಸ್ಫೂರ್ತಿ ಎಲ್ಲ? ಇಂಥ ಮಹಾಗ್ರಂಥಗಳನ್ನು ಓದಿದ್ರೇ ಆತ ಸಾಮರ್ಥ್ಯ ಬರುತ್ತೆ. ಬುದ್ಧಿಯಲ್ಲಿ ಎಂಥ ತೀಕ್ಷ್ಣತೆ ಬಂದ್ಬಿಡುತ್ತೆ ಗೊತ್ತಾ? ನೀವೇ ನೋಡಿ, ಮಹಾಭಾರತ ಕಂಪ್ಲೀಟ್ ಆದಮೇಲೆ ನಿಮ್ಮ ಒಂದು ಬುದ್ಧಿ ಕೌಶಲ್ಯ ಹೆಂಗೆ ಚೇಂಜ್ ಆಗಿರ್ತೀರ ಅಂತ. ನಿಮ್ಮನ್ನು 3 ವರ್ಷ ನೋಡಿದ ವ್ಯಕ್ತಿ ಮತ್ತು 3 ವರ್ಷ ಆದಮೇಲೆ ನೋಡೋ ವ್ಯಕ್ತಿ ಅವನಿಗೆ ಅರ್ಥ ಆಗುತ್ತೆ ಎಷ್ಟು ಚೇಂಜ್ ಆಗಿಬಿಟ್ಟಿರ್ತೀರ ಅಂತ. ಅಷ್ಟೊಂದು ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ಗಂಡು ಮಕ್ಕಳನ್ನು ಪಡೆಯಲಪೇಕ್ಷಿಸುವವನು ಇದನ್ನು ಶ್ರವಣ ಮಾಡಬೇಕು. ನೋಡು, ಪುತ್ರ ಸಂತಾನ ಗಂಡು ಮಕ್ಕಳೇ ಹುಟ್ಟಬೇಕಂತ ಯಾರಿಗೆಲ್ಲ ಇರ್ತೋ ಅವ್ರು ಮಹಾಭಾರತ ಶ್ರವಣ ಮಾಡಿದ್ರೆ ಸಾಕು, ಅದು ಕೂಡ ಫಲ ಸಿಗುತ್ತೆ ಅಂತ. ಇದನ್ನು ಪ್ರವಚನ ಮಾಡುವ ಮನೆಗಳಲ್ಲಿ ಸರ್ವದಾ ಸನ್ಮಂಗಳ ಉಂಟಾಗುತ್ತದೆ. ಮೂರ್ಖರು ಏನೆಲ್ಲ ಎಬ್ಬಿಸ್ಬಿಟ್ಟಿದ್ರಂದರೆ, ಮಹಾಭಾರತ ಕಥೆಯನ್ನೆಲ್ಲ ನಾವು ಪ್ರವಚನ ಎಲ್ಲ ಮಾಡಿದ್ರೆ ಮನೆಗಳಲ್ಲಿ ಮತ್ತು ಅಣ್ಣ ತಮ್ಮಂದರು ಹಂಗೆ ಹೊಡ್ಕೊಂಡು ಜಗಳಗಳಾಡಿಕೊಂಡು ಮನೆ ಹೊಡೆದೋಗ್ಬಿಡ್ತವೆ ಅಂತೆಲ್ಲ ದುಷ್ಪ್ರಚಾರ ಮಾಡಿಸಿದ್ರು. ಮಹಾಭಾರತದಲ್ಲಿ ಸೀರಿಯಲ್ಗಳಲ್ಲಿ ಅಲ್ಲಿ ತೋರಿಸೋ ಹೊಡೆದಾಡೋದು ಮಾತ್ರ ಅಲ್ಲ, ಎಂಥ ಋಷಿಗಳ ಸ್ಟೋರಿ ಇರುತ್ತೆ. ಆ ಋಷಿಗಳ ಚರಿತ್ರೆ, ಮೋಕ್ಷದ ಸಾಧನೆಗಳ ಬಗ್ಗೆ ಕೇಳ್ತಾ ಇದ್ರಿಂದ ಸಮಾಜ ಸ್ಥಿತಿ ಕೊಟ್ಟೋಗ್ಬೋದು. ಅಂಥ ಆಖ್ಯಾನಗಳೆಲ್ಲ ಬರುತ್ತೆ ಇದರಲ್ಲಿ. ಅಂಥ ಪವಿತ್ರವಾದ ಗ್ರಂಥವನ್ನು ಮನೆಯಲ್ಲಿ ಇಟ್ಕೋಬಾರ್ದು ಅಂತೆಲ್ಲ ದುಷ್ಪ್ರಚಾರ ಮಾಡ್ಕೊಂಡ್ಬಿಟ್ಟಿದ್ರು. ಬಟ್ ಈಗೀಗೆಲ್ಲ ಎಲ್ರಿಗೂ ಅರ್ಥ ಆಗ್ತಾಯಿದೆ ಎಷ್ಟೊಂದು ಇನ್ಫಾರ್ಮೇಷನ್ ಇದೆ ಇದರಲ್ಲಿ ಅಂತ. ಯೂಟ್ಯೂಬ್ ಮುಖಾಂತರನೂ ಎಲ್ಲ ಸ್ಟೋರಿಗಳೆಲ್ಲ ಹೊರಗಡೆ ಬರ್ತಾ ಇದ್ದಾವೆ. ಪಟ್ಟದ ರಾಣಿಯು ಯುವರಾಜನು ಇದನ್ನು ಕೇಳಲೇಬೇಕು. ಯಾರೆಲ್ಲ ದೇಶ ಆಳ್ತಾರೋ ಅವ್ರಿಗೆಲ್ಲ ಗೊತ್ತಾಗಬೇಕಲ್ಲ ಹೆಂಗೆ ರಾಜ್ಯನ ಆಳ್ಬೇಕಂತ. ಎಲ್ಲ ನೀತಿಗಳು ಬರುತ್ತೆ ಇದರಲ್ಲಿ. ಭೀಷ್ಮನೇ ಅಂತಾನೆ ರಾಜನೀತಿ ಎಲ್ಲ ಪ್ರಕಾರದ ಉಪದೇಶ ಮಾಡ್ತಾ ಇರ್ತಾನೆ ಧರ್ಮರಾಜನಿಗೆ. ರಾಜನಾದವನು ಹೆಂಗಿರಬೇಕು ಅಂದ್ಬಿಟ್ಟು ಅವೆಲ್ಲ ಓದ್ಬಿಟ್ರೆಗನ ಪಾಲಿಟಿಷಿಯನ್ಸ್ ಕೂಡ ಫುಲ್ ಹುಷಾರಾಗಿಬಿಡ್ತಾರೆ. ಮತ್ತು ಅವನು ಸೋಲೋದಿಲ್ಲ. ಯಾವ ವಿಧಾಯಕ ಆಗಲಿ ಯಾರೇ ಆಗಲಿ ಫುಲ್ಲು ಟ್ರಿಕ್ ಗೊತ್ತಾಗ್ಬಿಡುತ್ತೆ. ಮನುಷ್ಯರ ವೀಕ್ನೆಸ್ ಏನಂತ ಗೊತ್ತಾಗ್ಬಿಡುತ್ತೆ. ಹೆಂಗೆ ತನ್ನ ಪದವಿಯನ್ನು ಸಂರಕ್ಷಣೆ ಮಾಡ್ಕೋಬೇಕು ಅಂತೆಲ್ಲ ಗೊತ್ತಾಗ್ಬಿಡುತ್ತೆ. ಮೂರ್ಖರ ಸಂಖ್ಯೆ ಹೆಚ್ಚಾಗೋದಕ್ಕೆ ಬಿಡಲೇಬಾರ್ದಂತೆ. ಊರಿಗೊಬ್ಬ ಗೂಢಾಚಾರ್ಯನ ಬಿಡಬೇಕಂತಾರೆ. ಮಹಾಭಾರತದಲ್ಲೆಲ್ಲ ಸೀಕ್ರೆಟ್ಸು. ಯಾರು ಎಷ್ಟು ಯಾವುದು ವ್ಯತಿರೇಕಕ್ಕೆ ಟರ್ನ್ ಆಗ್ತಾಯಿದ್ರೆ ಅಲ್ಲೇ ಬುಡದಲ್ಲೇ ಅವರನ್ನು ಇಲ್ಲ ಬಹಿಷ್ಕಾರ ಮಾಡೋದು, ಇಲ್ಲ ಅವ್ರನ್ನ ಕನ್ವರ್ಟ್ ಮಾಡೋದು, ಸಾಮಧಾನ ಭೇದಗಳಿಂದ ಇದು ಮಾಡ್ಕೊಂಬಿಡ್ಬೇಕಂತ. ಯಾಕಂದರೆ ಒಂದು ವಿರೋಧಿ ಪಕ್ಷಗಳು ಒಂದರಿಂದ ಒಂದು ಹೆಚ್ಚಾಗ್ತಾಯಿದ್ರೆ ಮೂರ್ಖರ ಸಂಖ್ಯೆ ಹೆಚ್ಚಾದ ದಿವಸ ರಾಜನಿಗೆ ತುಂಬ ತಿಪ್ಪಲು ಕೊಡ್ತಾರಂತೆ. ಅದು ಮುಂಚೆನೇ ಬುಡದಲ್ಲೇ ಕತ್ತರಿಸಬೇಕಂತಲ್ಲ. ಎಂಥ ಉಪದೇಶಗಳು. ರಾಜ್ಯ ಪಾಲನೆ ಮಾಡೋರಿಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಇದರಲ್ಲಿ. ಮತ್ತು ಹಾಗೆ ಕೇಳಿದ್ದೇ ಆದರೆ ಚಕ್ರವರ್ತಿಯಾಗಲು ಯೋಗ್ಯನಾದ ಪುತ್ರನನ್ನಾಗಲಿ ಚಕ್ರವರ್ತಿನಿಯಾಗಲು ಯೋಗ್ಯಳಾದ ಪುತ್ರಿಯನ್ನಾಗಲಿ ಅವರು ಪಡೆಯುತ್ತಾರೆ. ಈ ಮಹಾಭಾರತವನ್ನು ಓದೋರು ಅವ್ರು ಎಂಥ ಮಕ್ಕಳು ಅಂತಾರೆ ಅಂದರೆ, ಅವ್ರ ದೇಶನ ಆಳುವಂಥ ಮಗನೋ ಮಗಳುಟ್ರು ಕೂಡ ಚಕ್ರವರ್ತಿನಿ ಆಗಲು. ನೋಡಿ, ಶಾಸ್ತ್ರದಲ್ಲಿ ಭೇದ ಭಾವಗಳಿದೆ, ಲೇಡೀಸನ್ನು ಸಿಕ್ಕಾಪಟ್ಟೆ ದಬಾಯಿಸಿಬಿಟ್ಟಿದ್ದಾರೆ ಅಂತಾರೆ. ಮಹಾಭಾರತ ಇದು ನಮ್ಮ ಮೇನ್ ಗ್ರಂಥ. ಚಕ್ರವರ್ತಿನಿ ಅನ್ನೋ ಶಬ್ದ ಬಂದಿಲ್ವೇ ಇಲ್ಲ. ದೇಶನ ಆಳೋದಕ್ಕೆ ಅವ್ರ ಅರ್ಹತೆ ಇದೆಯೇ ಇಲ್ವಾ? ಪ್ರತಿಯೊಂದರಲ್ಲೂ ಬ್ರಹ್ಮವಿದ್ಯೆಯಲ್ಲಿ ಉಪನಿಷತ್ತಲ್ಲೇ ಬರುತ್ತೆ. ಎಲ್ಲರಿಗೂ ಸಮಾನವಾದ ಹಕ್ಕುಗಳಿತ್ತು. ಮಧ್ಯದಲ್ಲಿರೋರು ಸುಮ್ಮನೆ ಎಲ್ಲ ಇಲ್ಲದೇ ಇರೋದನ್ನೆಲ್ಲ ಎಬ್ಬಿಸಿಬಿಟ್ಟು ಭೇದ ಬುದ್ಧಿಗಳನ್ನು ತರಿಸ್ಬಿಟ್ಟಿದ್ದಾರೆ. ಮಹಾಭಾರತದಲ್ಲಿ ಎಷ್ಟೋ ಪ್ರಮಾಣ ಸಿಗುತ್ತೆ. ಜನ್ಮೇಜಯ ಮಹಾಮತಿಗಳಾದ ವ್ಯಾಸರಿಂದ ಪ್ರಣೀತವಾಗಿರುವ ಈ ಮಹಾಭಾರತದಲ್ಲಿ ಕೇವಲ ಒಂದು ಶಾಸ್ತ್ರಕ್ಕೆ ಮಾತ್ರ ಸಂಬಂಧಿಸಿದ ವಿಷಯಗಳಿರುವುದಿಲ್ಲ.
ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ಮೋಕ್ಷಶಾಸ್ತ್ರಗಳು ಇದರಲ್ಲಿ ಸಾಂಗೋಪಾಂಗವಾಗಿ ಹೇಳಲ್ಪಟ್ಟಿವೆ. ಯಾರು ಈ ಪುಣ್ಯ ಪ್ರವಚನವನ್ನು ಹೇಳುತ್ತಾರೆಯೋ ಮತ್ತು ಕೇಳುತ್ತಾರೆಯೋ ಅಂತಹವರು ಮಕ್ಕಳು, ಮಾತಾಪಿತೃಗಳು ವಿಧೇಯತೆಯಿಂದ ಶುಶ್ರೂಷೆ ಮಾಡುತ್ತಾರೆ ಮತ್ತು ಅವರ ಸೇವಕರು ಅವರಲ್ಲಿ ವಿಧೇಯತೆಯಿಂದಿರುತ್ತಾರೆ. ನಿಮ್ಮ ಮನೆಯಲ್ಲೂ ಕೂಡ ಕಂಡೀಷನ್ಸ್ ಎಲ್ಲ ಕಂಟ್ರೋಲಿಗೆ ಬಂದುಬಿಡ್ತವೆ. ಎಲ್ಲರೂ ನಿನಗೆ ಕಂಟ್ರೋಲಲ್ಲೇ ಬರ್ತಾರೆ, ಎಲ್ಲ ಅನುಕೂಲವಾಗಿ ಬರ್ತಾರೆ. ಮನೋವಾಕ್ಕಾಯಗಳಿಂದ ಮಾಡಿದ ಪಾಪಗಳೆಲ್ಲವೂ, ಮನಸ ವಾಚ ಕರ್ಮನ ಏನೆಲ್ಲ ಮಾಡಿರ್ತೀವೋ ಆ ಪಾಪಗಳೆಲ್ಲವೂ ಈ ಪುಣ್ಯ ಕಥಾ ಶ್ರವಣವನ್ನು ಮಾಡುವುದರಿಂದ ಪರಿಹಾರವಾಗುತ್ತವೆ. ಅಸೂಯಾರಹಿತರಾಗಿ ದೋಷೈಕ ದೃಷ್ಟಿ ಇಲ್ಲದೆ, ಈ ಅಸೂಯ ಅನ್ನೋದು ತುಂಬ ಆಟೋಮೆಟಿಕ್ ಆಗಿರುತ್ತೆ, ಪ್ರತಿಯೊಬ್ಬರಲ್ಲೂ ಕಾಣಿಸ್ತಾ ಇರುತ್ತೆ. ನಮ್ಮ ಮನಸ್ಸಿಗೆ ತುಂಬ ಹುಷಾರಾಗಿರಬೇಕು. ಯಾರ ಮೇಲಾದರೂ ನಮಗೆ ದ್ವೇಷ ಬರೋದಕ್ಕೆ ಅವನ ಉನ್ನತಿಯೇ ಕಾರಣ ಆಗಿರುತ್ತೆ. ನಮಗಿಂತ ಸ್ವಲ್ಪ ಏನಾದರೂ ಬೆಟರ್ ಅಂತ ಅನ್ಸ್ಕೊಂಡ್ಬಿಟ್ಟು ಇಲ್ಲ ಪ್ರಶಂಸೆ ಅವನು ಹೋಗಲಿಕ್ಕೆ ಆಗ್ತಾಯಿದೆ ಅಂದರೆ ಇಮ್ಮಿಡಿಯೇಟಾಗಿ ಮನಸ್ಸು, ಭಾವಗಳು, ಹಾವಭಾವಗಳು ಎಲ್ಲ ಅವನಿಗೆ ವಿರುದ್ಧವಾಗಿ ಚೇಂಜ್ ಆಗಿಬಿಡ್ತವೆ. ಅಸೂಯೆ ಅನ್ನೋದು ಮನುಷ್ಯನಿಗೆ ಪ್ರತಿಯೊಂದು ಮನುಷ್ಯನಲ್ಲಿ ಇರುತ್ತೆ. ಆ ಅಸೂಯೆಯಿಂದ ಎಷ್ಟೊಂದೆಲ್ಲ ಅನರ್ಥಗಳಾಗಿದೆ ಅಂತ ಮಹಾಭಾರತದಲ್ಲಿ ನೂರಾರು ಕಥೆಗಳು ಬರುತ್ತೆ. ಮತ್ತು ಅಷ್ಟೊಂದು ಸ್ಟೋರಿಗಳು ನೋಡಿರೋವನು ಮತ್ತು ಆ ತಪ್ಪೇನಕ್ಕೆ ಮಾಡೋಕ್ಕೆ ಹೋಗ್ತಾನೆ, ಅಸೂಯೆ ಪಡೋದನ್ನೇ ಬಿಟ್ಬಿಡ್ತಾನೆ. ಜೂಜಾಟಗಳು, ನಳ ಮಹಾರಾಜ ಅವನು ಜೂಜಾಟದಲ್ಲೆಲ್ಲ ರಾಜ್ಯ ಕಳ್ಕೊಂಡಿರ್ತಾನೆ. ಯುಧಿಷ್ಠಿರ ಜೂಜಾಟದಿಂದ ಎಷ್ಟೊಂದೆಲ್ಲ ರಾಮಾಯಣ ಮಾಡಿದ. ಈ ಥರ ಮಹಾಭಾರತದಲ್ಲಿ ಇನ್ನೂ ಸ್ಟೋರಿಗಳು ಬರ್ತವೆ ಜೂಜಾಟದಿಂದ ಕಳ್ಕೊಂಡಿರೋರು ಏನೆಲ್ಲ ಅನರ್ಥಗಳಾಗಿರೋದು. ಮತ್ತು ಅವನು ಕ್ರಿಕೆಟ್ ಬೆಟ್ಟಿಂಗ್ಗಳು, ಇಸ್ಪೆಟ್ಟು ಅವೆಲ್ಲ ಆಡೋಕ್ಕೆ ಹೋಗ್ತಾನೆ. ಅವನು ಬುದ್ಧಿ ಜ್ಞಾನ ಬಂದ್ಬಿಡುತ್ತೆ. ಮಹಾಭಾರತ ಸಣ್ಣ ವಯಸ್ಸಿನಿಂದ ಹುಡುಗರಿಗೆ ಓದಿಸಿದ್ರೆ ಈಗ ತುಂಬ ಮುಂಚೆನೇ ಹುಷಾರಾಗ್ಬಿಡ್ತಾ ಇದ್ದ. ಅದರಿಂದ ಕಲ್ಯಾಣ ಯಾವತ್ತೂ ಆಗೋದಿಲ್ಲ ಅಂದ್ಬಿಟ್ಟು. ಅದರಿಂದ ಎಲ್ಲ ಪ್ರಕಾರದಲ್ಲೂ ಈ ಥರ ಅಸೂಯಾರಹಿತರಾಗಿ ಭರತಕುಲ ವತಂಸರಾದ ಪಾಂಡವರ ಜನ್ಮ ವೃತ್ತಾಂತವನ್ನು ಕೇಳಿದವರಿಗೆ ಈ ಲೋಕದಲ್ಲಿ ರೋಗ ರುಜಿನಗಳು ಬಾಧೆ ಇರುವುದಿಲ್ಲ. ಮರಣಾಂತರದಲ್ಲಿ ನರಕದ ಭಯವೂ ಖಂಡಿತವಾಗಿಯೂ ಇರುವುದಿಲ್ಲ. ಪಾಂಡವರ ಕೀರ್ತಿಯನ್ನು ಹೆಚ್ಚಿಸುವ ಸಲುವಾಗಿ ಮತ್ತು ವಿದ್ಯಾಸಂಪನ್ನರಾದ, ದಾನಿಗಳಾದ, ಪ್ರಖ್ಯಾತರಾದ ಇತರ ಕ್ಷತ್ರಿಯರ ಸುಚರಿತ್ರೆಗಳನ್ನು ಪ್ರಪಂಚಕ್ಕೆ ತಿಳಿಸುವ ಸಲುವಾಗಿ ಕೃಷ್ಣದ್ವೈಪಾಯನರು ಈ ಮಹಾಗ್ರಂಥವನ್ನು ರಚಿಸಿದರು. ಇದರ ಪ್ರವಚನವು ಮತ್ತು ಶ್ರವಣವು ಹೇಳುವವರಿಗೆ ಮತ್ತು ಕೇಳುವವರಿಗೆ ಧನ ಧಾನ್ಯ ಸಮೃದ್ಧಿಯನ್ನು ಉಂಟು ಮಾಡುತ್ತದೆ, ಯಶಸ್ಸನ್ನು ಕೊಡುತ್ತದೆ, ಆಯುಷ್ಯವನ್ನು ಹೆಚ್ಚಿಸುತ್ತದೆ. ಆಯುಷ್ ಹೆಂಗೆ ಹೆಚ್ಚಿಸುತ್ತೆ ಅಂದರೆ ಮನಸ್ಸು ಶಾಂತಿ ಆಗುತ್ತೆ. ಇದರಲ್ಲಿರೋ ಮೋಕ್ಷ ಸಾಧನೆಗಳ ಬಗ್ಗೆ ಓದ್ತಿದ್ದಾಗ ಮನಸ್ಸು ಶಾಂತಿ ಆದಾಗ ವಿಚಾರಗಳು ಏನು ಮನಸ್ಸಲ್ಲಿ ಸ್ಪೀಡಾಗಿ ಯೋಚನೆ ಮಾಡ್ತಾ ಇರ್ತೀವೋ ವಿಚಾರಗಳ ಸ್ಪೀಡ್ ಕಡಿಮೆ ಆಗುತ್ತೆ. ವಿಚಾರಗಳು ಸ್ಪೀಡ್ ಕಡಿಮೆ ಆದಾಗ ಪ್ರಾಣವಾಯು ನಾವು ಏನು ಉಸಿರಾಡ್ತಾ ಇರ್ತೀವೋ ನಿಧಾನಕ್ಕೆ ತಗೊಂಡು ನಿಧಾನಕ್ಕೆ ಬಿಡ್ತಾ ಇರ್ತೀವಿ. ಆಯಾಮ ಅಂದರೆ ಎಕ್ಸ್ಪ್ಯಾನ್ಷನ್, ಪ್ರಾಣಾಯಾಮ ಅಂದರೆ ಆ ಥರ ಬೇಗ ಬೇಗ ಖರ್ಚು ಮಾಡಿದ್ರೆ ನಿಧಾನಕ್ಕೆ ಪ್ರಾಣನ ಖರ್ಚು ಮಾಡೋದ್ರಿಂದ ಆಯು ವೃದ್ಧಿ ಆಗುತ್ತೆ. ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದ ರೋಗಗಳಿಂದನೇ ನಾವು ಆಯುಷ್ಯನ ಕ್ಷೀಣ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನೀವೇ ನೋಡಿ, ಯಾವಾಗಲೂ ಹೆದರಿದ್ದಾಗ, ಉದ್ರಿಕ್ತ ಕ್ರೋಧ ಬಂದಾಗ ಹಾರ್ಟ್ ಬೀಟು ನೋಡಿ, ಬ್ಲಡ್ ಪಲ್ಸ್ ನೋಡಿ, ಉಸಿರು ನೋಡಿ, ಎಷ್ಟು ಬೇಗನೆ ಡಬ್ಬ 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 ಅಂತ ಹೊಡ್ಕೊತಾ ಇರುತ್ತೆ. ಆಸುರಿ ಸಂಪತ್ತಿಗಳು ಹೆಚ್ಚಿದ್ದಾಗೆಲ್ಲ ಆಯುಷ್ ಬೇಗ ಬೇಗ ಉಸಿರಾಡ್ತೀವಿ ಮತ್ತು ಬೇಗ ಕ್ಷೀಣ ಆಗಿಬಿಡುತ್ತೆ ಅದು. ಬಟ್ ಇದರ ಮನಸ್ಸಿಗೆ ಪ್ರಸನ್ನತೆಯನ್ನು ಕೊಡುವಂಥ ಗ್ರಂಥಗಳು, ಸ್ವಾಧ್ಯಾಯ ಇವೆಲ್ಲ ಓದ್ತಾ ಇದ್ದರೆ ಆಟೋಮೆಟಿಕ್ ಮನಸ್ಸು ಶಾಂತಿ ಆಗ್ತಾ ಸ್ವಲ್ಪ 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 ಫುಲ್ಲು ಶಾಂತಿ ಆಗಿಬಿಡುತ್ತೆ ಅದು. ಆವಾಗ ಆಯುಷು ವೃದ್ಧಿ ಆಗೇ ಆಗುತ್ತೆ. ಆ ಥರ ಪಾಪಗಳನ್ನೆಲ್ಲ ತೊಳೆದು ಪುಣ್ಯದಾಯಕವಾಗುತ್ತದೆ. ಕಡೆಯಲ್ಲಿ ಮೋಕ್ಷ ಸುಖವನ್ನು ಕೊಡುತ್ತದೆ. ಪುಣ್ಯದ ಸಂಪಾದನೆಗಾಗಿ ಮಹಾಪುಣ್ಯಪ್ರದವಾದ ಈ ಮಹಾಭಾರತವನ್ನು ಶುಚಿಯಾದ ಬ್ರಾಹ್ಮಣರಿಂದ ಓದಿಸಿ ಕೇಳಬೇಕು. ಬ್ರಾಹ್ಮಣರಂದರೆ ಬ್ರಹ್ಮ ಜಿಜ್ಞಾಸು ಅಂತ ಅರ್ಥ ಮಾಡಿಕೊಳ್ಳಿ. ಅಂತಹವರಿಗೆ ಶಾಶ್ವತವಾದ ಧರ್ಮದ ಪ್ರಾಪ್ತಿಯಾಗುತ್ತದೆ. ಸುಪ್ರಸಿದ್ಧವಾದ ಕುರುವಂಶದ ಚರಿತ್ರೆಯನ್ನು ಪಠನ ಮಾಡುವವನು ಸರ್ವದಾ ಪರಿಶುದ್ಧನಾಗಿರುತ್ತಾನೆ. ಅಂತಹವನು ವಂಶವು ಆಚಂದ್ರಾರ್ಕವಾಗಿ ಬೆಳೆಯುತ್ತದೆ. ಅವ್ರ ವಂಶ ಕ್ಷತಿ ಆಗೋದಿಲ್ಲ. ಗಂಡು ಮಕ್ಕಳು ಹುಡ್ತಾ ವಂಶ ಬೆಳೀತಾ ಇರುತ್ತಂತೆ. ಅಂತಹವನು ವಂಶವು ಅವನು ಲೋಕದಲ್ಲಿ ಪೂಜಿತನಾಗುತ್ತಾನೆ. ಬ್ರಾಹ್ಮಣನು ನಿಯತವ್ರತನಾಗಿ
ವರ್ಷಕಾಲದಲ್ಲಿ 4 ತಿಂಗಳ ಕಾಲ ಅವಿಚ್ಛಿನ್ನವಾಗಿ ಮಹಾಭಾರತವನ್ನು ಪಾರಾಯಣ ಮಾಡಿದರೆ ಸರ್ವ ವಿಧವಾದ ಪಾಪಗಳಿಂದ ವಿಮುಕ್ತನಾಗುತ್ತಾನೆ. ಚಾತುರ್ಮಾಸ್ಯ ಅಂತ 4 ತಿಂಗಳು ಬರುತ್ತೆ ಅಲ್ಲಿ. ಅಂಥ ಸಮಯದ ವ್ರತ ಇಟ್ಕೊಂಡು ಕೇವಲ ಪಾರಾಯಣ, ಶ್ಲೋಕಗಳ ಪಾರಾಯಣ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ವ್ಯಾಸೋಚ್ಚಿಷ್ಟಂ ಸರ್ವಂ ಅಂತಾರೆ ಇದಮ್ ಅಂತ. ವ್ಯಾಸನು ಉಚ್ಚಿಷ್ಟ ಅಂದರೆ ಅವನ ಎಂಜಲೆ ಅಂತ, ಅವನಿಂದ ಬಂದಿರುವಂಥ ಶ್ಲೋಕಗಳು ತುಂಬ ಪವಿತ್ರವಾದದ್ದು. ಅಂಥದ್ರೆ ನೀನು ಕೇವಲ ಪಾರಾಯಣ ಮಾಡಿದ್ರೂ ಕೂಡ ನಿನಗೆ ಅಷ್ಟೊಂದು ಪುಣ್ಯ ಸಿಗುತ್ತೆ ಅಂತ. ಮಹಾಭಾರತವನ್ನು ಪ್ರವಚನ ಮಾಡುವವನು ವೇದಾಂಗ ಪಾರಂಗತನೆಂದೇ ಭಾವಿಸಬೇಕು. ಮಹಾಭಾರತನ ಒಂದು ಸತಿ ತಿಳ್ಕೊಂಬಿಟ್ರೆ ಇನ್ನು ಎಲ್ಲಿ ಬೇಕಾದರೂ ಮತ್ತೆ ಅವನು ಪ್ರವಚನ ಶೂರ ಆಗಿಬಿಡ್ತಾನೆ. ಈಗಲೂ ನಾವು ನೋಡ್ತೀವಲ್ಲ ಯೂಟ್ಯೂಬಲ್ಲಿ, ಯಾರು ಮಹಾಭಾರತ ಗ್ರಂಥವನ್ನು ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೋ, ಯಾವ ಟಾಪಿಕ್ ಬೇಕು, ಯಾವುದೇ ಟಾಪಿಕ್ ಇರಲಿ, ಯಾವುದೇ ಪ್ರಸಂಗ ಇರಲಿ, ಎಲ್ಲದರ ಬಗ್ಗೆಯೂ ಅವ್ರ ಹತ್ರ ಒಂದು ಸ್ಪೆಷಲ್ ಇನ್ಫಾರ್ಮೇಷನ್ ಇರುತ್ತೆ. ಅಷ್ಟು ಡೀಟೇಲ್ಸ್ ಇರ್ತವೆ ಇದರಲ್ಲಿ. ಈ ಮಹಾಭಾರತದಲ್ಲಿ ದೇವತೆಗಳು, ರಾಜರ್ಷಿಗಳು, ಪುಣ್ಯವಂತರಾದ ಪಾಪರಹಿತರಾದ ಬ್ರಹ್ಮರ್ಷಿಗಳು ಕೀರ್ತಿತರಾಗಿದ್ದಾರೆ. ಇವರು ಸ್ಟೋರಿಗಳೆಲ್ಲ ಕೇಳಿ ನಾವು ಅದೇ ಥರ ಆಗಿಬಿಡ್ತೀವಿ. ನಾರಾಯಣ ಸ್ವರೂಪಿಯಾದ ಶ್ರೀಕೃಷ್ಣನ ಕೀರ್ತನವೂ ಈ ಮಹಾಭಾರತದಲ್ಲಿದೆ. ಭಗವಂತನಾದ ಪರಮೇಶ್ವರನ ಮತ್ತು ಶಿವೆ ಅಂದರೆ ದೇವಿ ಶಕ್ತಿಯ ಕೀರ್ತನವಿದೆ. ಷಾಣ್ಮಾತುರನಾದ ಅಂದರೆ 6 ಮಂದಿ ತಾಯಿಂದರನ್ನು ಹೊಂದಿರುವಂಥ ಕಾರ್ತಿಕೇಯ, ಷಣ್ಮುಖ, 6 ಮಂದಿ ತಾಯರು ಇರ್ತಾರೆ. ಅದು ಜನ್ಮ ವೃತ್ತಾಂತವಿದೆ. ಎಲ್ಲ ಬಂದ್ಬಿಡುತ್ತೆ. ಶಿವಪುರಾಣ ಕೂಡ ಬಂದ್ಬಿಡುತ್ತೆ, ರಾಮಾಯಣ ಕೂಡ ಬಂದ್ಬಿಡುತ್ತೆ ಮಹಾಭಾರತದಲ್ಲಿ. ಆ ಸ್ಟೋರಿ ಈ ಸ್ಟೋರಿ ಅಂತ. ಗೋಬ್ರಾಹ್ಮಣರ ಮಾಹಾತ್ಮ್ಯ ಕೀರ್ತನವೂ ಇದೆ. ಬ್ರಾಹ್ಮಣ ಸಭೆಯಲ್ಲಿ ಇದನ್ನು ಪ್ರವಚನ ಮಾಡುವವನು ಸಕಲ ಪಾಪಗಳಿಂದಲೂ ವಿಮುಕ್ತನಾಗಿ ಸ್ವರ್ಗವನ್ನು ಜಯಿಸಿ ಶಾಶ್ವತವಾದ ಬ್ರಹ್ಮಲೋಕವನ್ನು ಪಡೆಯುತ್ತಾನೆ. ಶ್ರಾದ್ದ ಕಾಲದಲ್ಲಿ ಬ್ರಾಹ್ಮಣರಿಗೆ ಮಹಾಭಾರತವನ್ನು ಶ್ರವಣ ಮಾಡಿಸಬೇಕು. ಒಂದು ಪಾದವನ್ನು ಶ್ರವಣ ಮಾಡಿಸಿದರೂ ಪಿತೃಗಳಿಗೆ ಅಕ್ಷಯವಾದ ಪುಣ್ಯ ಲೋಕಗಳು ಲಭ್ಯವಾಗುತ್ತವೆ. ಪಿತೃಕರ್ಮಗಳಲ್ಲಿ ಕೂಡ ಅಷ್ಟೇ. ಇದು ಸ್ವಲ್ಪ ಅಭ್ಯಾಸ ಇದೆ. ಯಾರಾದರೂ ಹರಿಕಥೆ ಅಂತ ಸ್ವಲ್ಪ ಈ ಏರಿಯಾದಲ್ಲಿ ಮಾಡ್ತಾಯಿದ್ರು. ಅದು 13ನೇ ದಿವಸನೋ 11ನೇ ದಿವಸನೋ ಕಾರ್ಯಕ್ರಮ ದಿವಸ ಯಾರೋ ಒಬ್ಬ ಕಥಾಕಾರನ ಕರೆಸಿಬಿಟ್ಟು ಈ ಥರ ಮಹಾಭಾರತನೆಲ್ಲ ಹರಿಕಥೆ ಅಂದ್ಬಿಟ್ಟು ಈ ಪ್ರವಚನ ಎಲ್ಲ ಮಾಡಿಸ್ತಾಯಿದ್ರು. ಅದು ಅಭ್ಯಾಸದಲ್ಲಿದೆ ಅದು. ಮತ್ತು ಇಂದ್ರಿಯಗಳಿಂದಲೇ ಆಗಲಿ, ಮನಸ್ಸಿನಿಂದಲೇ ಆಗಲಿ, ತಿಳಿಯದೇ ಆಗಲಿ ಪ್ರತಿದಿನದಲ್ಲಿ ಮಾಡಿದ ಪಾಪಗಳು ಮಹಾಭಾರತದ ಆಖ್ಯಾನವನ್ನು ಕೇಳಿದೊಡನೆಯೇ ನಾಶ ಹೋಗುತ್ತದೆ. ಭರತಾನಾಂ ಮಹಾಜನ್ಮ ಮಹಾಭಾರತ ಮುಚ್ಯತೆ. ಯಾಕೆ ಈ ಗ್ರಂಥಕ್ಕೆ ಮಹಾಭಾರತ ಅಂತ ಹೆಸರು ಬಂತು ಅಂದರೆ ಭರತನ ವಂಶದ ರಾಜರ ಮಹತ್ತರವಾದ ಜನ್ಮ ವೃತ್ತಾಂತವನ್ನು ವಿವರಿಸಿ ಈ ಗ್ರಂಥದಲ್ಲಿ ವ್ಯಾಸರು ಹೇಳಿರುವುದರಿಂದ ಇದಕ್ಕೆ ಮಹಾಭಾರತ ಎಂದು ಹೆಸರು ಬಂದಿದೆ. ಭರತ ವಂಶದವರು ಸ್ಟೋರಿನೇ ಹೆಚ್ಚಿರೋದರಿಂದ. ಭರತನಿಗೆ ಭರತ ಅಂತ ಹೆಸರು ಯಾಕೆ ಇಟ್ಟರಂದ್ರೆ ಭರತನಿಗೆ ಹುಟ್ಟೋದಕ್ಕಿಂತ ಮುಂಚೆ ಈ ಜಂಬೂ ದ್ವೀಪಕ್ಕೆ ಭಾರತ ಅಂತ ಹೆಸರಿತ್ತು. ಭಾ ಅಂದರೆ ಜ್ಞಾನ, ಪ್ರಕಾಶ ಅಂತ. ಭಾ ದೀಪ್ತಿ, ಪ್ರಕಾಶ ಅನ್ನೋ ಧಾತುವಿಂದ. ರಥ ಅಂದರೆ ಜ್ಞಾನದಲ್ಲೇ ರಥರಾದವರು ಇರುವಂಥ ದೇಶ ಅಂತ. ಅಂದರೆ ಇದು ಜ್ಞಾನಿಗಳ ದೇಶ. ದಿಸ್ ಈಸ್ ಎ ಲ್ಯಾಂಡ್ ಆಫ್ ಸೀಕರ್ಸ್ ಅಂತ, ನಾಟ್ ಬಿಲೀವರ್ಸ್. ಮಿಕ್ಕಿದ ಜಾಗದಲ್ಲೆಲ್ಲ ಅವರ ಮತಗಳನ್ನು ಕೇವಲ ವಿಶ್ವಾಸದ ಮೇಲೆ ನಡೆಯುತ್ತಷ್ಟೇ ಅವ್ರ ಗಾಡಿ. ನಮ್ಮದ್ರಲ್ಲಿ ಬೇಕಾಗಿಲ್ಲ. ನೀನು ಇಲ್ಲಿ ಯಥಾರ್ಥವಾಗಿ ನೀನು ಜ್ಞಾನ, ನಿನ್ನ ಸ್ವರೂಪವನ್ನು, ಮೋಕ್ಷವನ್ನು ಇಲ್ಲೇ ಹೊಂದಬಹುದು. ನೀನು ಜೀವನ್ಮುಕ್ತಿ ಆನಂದನ, ಶರೀರ ಇದ್ದಲ್ಲೇ ಜೀವನ್ಮುಕ್ತ ಪುರುಷನಾಗಿ ಜೀವನ್ಮುಕ್ತಿ ಆನಂದನ ಹೊಂದಬಹುದು. ಮಿಕ್ಕಿದ ದೇಶಗಳಲ್ಲೆಲ್ಲ ಕೇವಲ ಸ್ವರ್ಗ ತನಕನೇ ಅವರ ಯೋಚನೆಯೇ ಅಲ್ಲಿ ತನಕ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಅವರು ಯೋಚನೆ ಮಾಡೋ ಶಕ್ತಿಯೇ ಇಲ್ಲ ಅಷ್ಟೇ. ಮತ್ತು ಅದು ಕೇವಲ ವಿಶ್ವಾಸದ ಮೇಲೆ ನಡೆಯೋದು. ಇಲ್ಲೂ ಕೂಡ ಅಷ್ಟೇ. ಕರ್ಮಕಾಂಡದನ್ನು ನಂಬಿ ಸ್ವರ್ಗದ ಸಲುವಾಗಿ ಪುಣ್ಯಕರ್ಮಗಳು ಮಾಡಿಕೊಂಡ್ರೆ ನಿನ್ನ ಮೊಬೈಲಲ್ಲಿ ಕನ್ಫರ್ಮೇಷನ್ ಟಿಕೆಟ್ ಏನು ಬರೋದಿಲ್ಲ. ವಿಶ್ವಾಸ ಇಟ್ಕೊಂಡಿರ್ಬೇಕಷ್ಟೇ. ನಾನು ಮಾಡಿರೋ ಪುಣ್ಯಕರ್ಮಗಳಿಗೆ ಆ ಅಪೂರ್ವ ಉತ್ಪತ್ತಿಯಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಮಿಕ್ಕಿದ ದೇಶಗಳೆಲ್ಲ ಒಂದು ವಿಶ್ವಾಸದ ಅನ್ನೋದ್ರ ಮೇಲೇ ಆಧಾರಿತ. ನಮ್ಮದರಲ್ಲಿ ಇಲ್ಲ. ಜ್ಞಾನ ಇಲ್ಲೇ ಹತ್ರ ಇವ ಕರತಲ ಆಮ್ಲವತ್ ಅಂತಾರೆ ಶಂಕರಾಚಾರ್ಯರು. ನೀನು ಹುಡುಕ್ತಾ ಇರೋ ಮೋಕ್ಷ ನೀನು ಅಪೂರ್ವ ವೇಟಿಂಗ್ ಲಿಸ್ಟ್ ಬೇಕಾಗಿಲ್ಲ. ಕನ್ಫರ್ಮ್ ಟಿಕೆಟ್ ಇಲ್ಲೇ ನಿನಗೆ ಭೂಲೋಕದಲ್ಲೇ ಸಿಕ್ಬಿಡುತ್ತೆ ಅಂತಾರೆ. ಮೋಕ್ಷ ಅಪೂರ್ವ ಫಲ ಅಲ್ಲ. ವಿಶ್ವಾಸ ಇಟ್ಕೊಂಡು ವೇಟಿಂಗ್ ಲಿಸ್ಟಲ್ಲಿ ಇರಬೇಕಾದದ್ದಲ್ಲ ಅಂದ್ಬಿಟ್ಟು. ಆದ್ದರಿಂದ ಭಾರತ ದೇಶಕ್ಕೆ ಆ ಥರ ಜ್ಞಾನದಲ್ಲೇ ಸ್ವರೂಪ ಜ್ಞಾನದಲ್ಲೇ
ರಥರಾಗುವಂಥವ್ರು ಇರುವಂಥ ದೇಶ ಅಂತ ಹೆಸರಿರುತ್ತೆ. ಆ ಹೆಸರೇ ಭರತನಿಗೆ ಇಟ್ಟಿರ್ತಾರೆ. ಆ ಭರತ ವಂಶದಲ್ಲಿ ಬರೋ ಸ್ಟೋರಿಗಳೇ ಹೆಚ್ಚಿರೋದ್ರಿಂದ ಇದಕ್ಕೆ ಮಹಾಭಾರತ ಅಂತ ಹೆಸರಿಟ್ಟಿರ್ತಾರೆ. ಅದು ಮಹಾನ್ ಅನ್ನೋದು ದೇವತೆಗಳಿಟ್ಟಿರೋ ಹೆಸರು, ಕೇವಲ ಭಾರತ ಅಂತ ಇಟ್ಟಿರ್ತಾರೆ ಅಷ್ಟೇ. ಅವರಲ್ಲಿ ತೂಕ ಇಟ್ಟರಲ್ಲ. ಸ್ವರ್ಗದಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟೋರಿ ಬಂದಿತ್ತು ನೋಡಿದ್ರೆ, ಎಲ್ಲ ಶಾಸ್ತ್ರಗಳು ಒಂದು ಕಡೆ ಇಟ್ಟರೂ ಕೂಡ ಮಹಾಭಾರತ ಒಂದು ಕಡೆ ಇಟ್ಟರೂ ಕೂಡ ಮಹಾಭಾರತದ ತೂಕ ಹೆಚ್ಚು ಬರೋದರಿಂದ ಇದು ಮಹಾನ್ ಅಂತ ಅವರು ದೇವತೆಗಳೇ ಹೆಸರಿಟ್ಟಿದ್ದಾರೆ ಇದಕ್ಕೆ ಮಹಾನ್ ಅಂತ. ಈ ಥರ ಮಹಾಭಾರತವೆಂಬ ಹೆಸರಿನ ಈ ನಿರುಕ್ತವನ್ನು ತಿಳಿದವನು ಸಕಲ ಪಾಪಗಳಿಂದಲೂ ವಿಮುಕ್ತನಾಗುತ್ತಾನೆ. ವ್ಯುತ್ಪತ್ತಿಯನ್ನು ತಿಳಿದವನು ಮಹಾಭಾರತವನ್ನು ನೋಡಿ. ಮಹಾಭಾರತ ಅನ್ನೋ ಶಬ್ದದಿಂದ ಈಗ ಜ್ಞಾನದಲ್ಲಿ ರಥರಾದವರು ಅಂತ ಇದ್ದ ಜ್ಞಾನಿಗಳಿರುವಂಥ ದೇಶ ಅಂತ ಗೊತ್ತಾಯಿತು. ಈಗ ಮತ್ತೆ ಜ್ಞಾನ ಏನು ಅಂತ ಪ್ರಶ್ನೆ ಬರುತ್ತಲ್ಲ ಈ ಮಾತು ಕೇಳಿದವನಿಗೆ. ಜ್ಞಾನ ಏನಂದರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರವೇ ವ್ಯತಿರಿಕ್ತಾದ್ ಪಂಚಕೋಶ ಅವಸ್ಥಾತ್ರಯ ಸಾಕ್ಷಿ ಸನ್ ಪಂಚಕೋಶ ವಿಲಕ್ಷಣ ಸಚ್ಚಿದಾನಂದ ಸ್ವರೂಪ, ಇದೇ ಜ್ಞಾನ ಅಂತ ಉತ್ತರ ಸಿಗುತ್ತೆ ಅವನಿಗೆ. ಅದೇ ನಿನ್ನ ಸ್ವರೂಪ ಆಗಿದೆ ಅಂತ ಸಿಕ್ಬಿಡುತ್ತೆ. ಮತ್ತು ಯಾಕೆ ಅವನು ಮೋಕ್ಷನೇ ಸಿಕ್ಬಿಡುತ್ತೆ. ಮಹಾಭಾರತದ ಉತ್ಪತ್ತಿಯ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡು ಅದರಲ್ಲಿ ನಿರತನಾದ್ರೆ ಅವನಿಗೆ ಮುಕ್ತನೇ ಆಗ್ಬಿಡ್ತಾನೆ. ಮತ್ತು ಸಾಧು ದರ್ಶನಂ ಪಾಪನಾಶನಂ ಅಂದರೆ ದೃಷ್ಟಫಲ ಅದೃಷ್ಟಫಲ ಎರಡಿರುತ್ತೆ. ಅದೃಷ್ಟ ಫಲಗಳು ಕೂಡ ಅವರೊಂದು ಜೀವನ್ಮುಕ್ತ ಪುರುಷನ ಒಂದು ದರ್ಶನದಿಂದ ಕೂಡ ಉನ್ನತಿ ಪುಣ್ಯ ಉತ್ಪನ್ನ ಆಗುತ್ತೆ. ದೃಷ್ಟಫಲ ಏನಂದರೆ ಒಂದು ಸಾಧು ಕೆಂಪು ಬಟ್ಟೆಲಿದ್ದರೆ ನಾವು ಯೋಚನೆ ಮಾಡ್ತೀವಿ, ಇವರು ಈ ಥರ ಕೆಂಪು ಬಟ್ಟೆಯಲ್ಲಿ ಯಾಕಿದ್ದಾರೆ ಅಂತ. ಅಯ್ಯೋ, ಅವರು ಸಂಸಾರನ ಬಿಟ್ಟು ವೈರಾಗ್ಯನ ಒಂದು ಮೋಕ್ಷನ ಹೊಂದೋದಕ್ಕೆ ಬಂದಿದ್ದಾರಪ್ಪ ಅಂತ ಯಾರೊಬ್ಬರು ಉತ್ತರ ಇಡ್ತಾರೆ. ಮೋಕ್ಷ ಅಂದರೆ ಏನಂತ ಮತ್ತೆ ಅವನು ಇನ್ನೊಂದು ಕ್ವಶನ್ ಕೇಳ್ತಾನೆ. ಆತ್ಯಂತಿಕ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿನೇ ಮೋಕ್ಷ ಅಪ್ಪ. ಎಲ್ಲ ಜೀವಿಗಳು ಅದರ ಸಲುವಾಗಿ ಒದ್ದಾಡ್ತದೇವೆ ಆ ಪರಮಾನಂದನ ಹೊಂದಬೇಕಂತ. ಟೆಂಪ್ರವರಿ ದುಃಖ ನಿವೃತ್ತಿ ಪ್ರಪಂಚದಲ್ಲಿ ಇರ್ಬೋದು, ಆದರೆ ಪರ್ಮನೆಂಟ್ ದುಃಖ ನಿವೃತ್ತಿ ಮಾತ್ರ ಮೋಕ್ಷದಲ್ಲೇ ಬರುತ್ತೆ, ಜ್ಞಾನದಿಂದನೇ ಬರುತ್ತೆ ಅಂತ. ಆವಾಗ ಅವನಿಗೆ ಆ ಇನ್ಫಾರ್ಮೇಷನ್ ಸಿಕ್ಕೇ ಬಿಡ್ತು. ಅದಕ್ಕೆ ದೃಷ್ಟಫಲ ಇದಿದೆ, ಅದೃಷ್ಟ ಫಲನೂ ಇರುತ್ತೆ. ಈಗ ಮಹಾಭಾರತದ ಕೇವಲ ವ್ಯುತ್ಪತ್ತಿನ ತಿಳ್ಕೊಂಡವನು ಸಕಲ ಪಾಪಗಳಿಂದ ವಿಮುಕ್ತನಾಗ್ತಾನೆ ಅಂದ್ರೆ ಅವನು ಜೀವನ್ಮುಕ್ತ ಪುರುಷ ಆಗಿಬಿಡ್ತಾನೆ, ಜ್ಞಾನಿ ಆಗಿಬಿಡ್ತಾನೆ, ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿಬಿಟ್ರೆ. ಭರತ ವಂಶೀಯರ ಮಹಾದ್ಭುತವಾದ ಇತಿಹಾಸವಿದು. ಇದನ್ನು ಕೀರ್ತನ ಮಾಡಿದರೆ ಮನುಷ್ಯನು ಮಹತ್ತರವಾದ ಪಾಪಗಳು ಪರಿಹಾರವಾಗುತ್ತವೆ. ಕೃಷ್ಣ ದ್ವೈಪಾಯನರು ಪ್ರತಿನಿತ್ಯವೂ ಬ್ರಾಹ್ಮ ಮುಹೂರ್ತದಲ್ಲೆದ್ದು ಶೌಚ ಮುಖ ಮಾರ್ಜನಾದಿಗಳನ್ನು ಮುಗಿಸಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು 3 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಈ ಮಹಾಭಾರತವನ್ನು ಮೊದಲಿನಿಂದ ಕಡೆಯವರೆಗೂ ರಚಿಸಿ ಪೂರೈಸಿದರು. ಅವ್ರಿಗೆ ಬರೆಯೋದಕ್ಕೆ, ಈ ಗ್ರಂಥ ಬರೆಯೋದಕ್ಕೆ 3 ವರ್ಷ ಆಗಿದೆ. ನಾವು ತಿಳ್ಕೊಳ್ಳೋದಕ್ಕೆ ಇನ್ನು ಎಷ್ಟು ಸಮಯ ಆಗುತ್ತೋ. ಇನ್ನು ಮೊದಲನೇ ಪುಸ್ತಕದಲ್ಲಿದ್ದೀವಿ, 32 ಪುಸ್ತಕಗಳಿದ್ದಾವೆ. ಇನ್ನು ಈ ಮೊದಲನೇ ಪುಸ್ತಕನೇ ಇನ್ನೂ ಸುಮಾರು ದಿವಸ ತಗೊಳ್ಳೋಂಗಿದೆ, ಅಷ್ಟು ದೊಡ್ಡ ಸಮುದ್ರ ಇದು. ಆ ಥರ 3 ವರ್ಷ ಸಮಯ ತಗೊಂಡ್ರಂತೆ ಅವರೇ ಈ ಪುಸ್ತಕನ ಬರೆಯೋದಕ್ಕೆ. ಮತ್ತು ಆದುದರಿಂದ ಕೃಷ್ಣ ದ್ವೈಪಾಯನರಿಂದ ಪ್ರೋಕ್ತವಾದ ಮಹಾಭಾರತದ ಪುಣ್ಯಕಥೆಯನ್ನು ಬ್ರಾಹ್ಮಣರು ನಿಯಮದಿಂದಲೇ ಕೇಳಬೇಕು. ಈ ಪುಣ್ಯಕಥೆಯನ್ನು ಯಾರು ಹೇಳುತ್ತಾರೆಯೋ ಮತ್ತು ಯಾರು ಕೇಳುತ್ತಾರೆಯೋ ಅವರು ತಮ್ಮ ಪೂರ್ವಾರ್ಜಿತವಾದ ಕರ್ಮಗಳ ಫಲದ ವಿಷಯವಾಗಿ ಶೋಕಿಸುವ ಕಾರಣವೇ ಇಲ್ಲ. ದುಷ್ಕರ್ಮದ ಫಲವಿದ್ದರೆ ಅದು ಈ ಕಥಾಶ್ರವಣದಿಂದ ವಿನಾಶವಾಗುತ್ತದೆ. ವೈಶಂಪಾಯನ ಮಾತು, ಋಷಿಗಳ ಮಾತು ಏನೋ ಸುಮ್ಮನೆ ಸ್ತುತಿ ಸಲುವಾಗಿ ಅರ್ಥವಾದ ಅನ್ಕೋಬಾರ್ದು. ಇದು ಯಥಾರ್ಥವಾಗಿ ಅಷ್ಟು ಶ್ರದ್ಧೆಯಿಂದ ನಾವು ಶ್ರವಣ ಮಾಡಿದ್ರೆ ಅವೆಲ್ಲ ಫಲಗಳು ಸಿಕ್ಕೇ ಸಿಗುತ್ತೆ. ಉಪನಿಷತ್ತಲ್ಲಿ ಅರ್ಥವಾದ ವಾಕ್ಯ ಇರುತ್ತೆ. ಇದು ಮಹಾಭಾರತ, ಇದು ಯಥಾರ್ಥ ಋಷಿಗಳು ಹೇಳ್ತಾ ಇರೋದು. ಅವರೇನು ಟೈಮ್ ಪಾಸ್ಗೆ ಇನ್ನೊಬ್ಬನು ಉಬ್ಬಿಸೋದಕ್ಕೆ, ಈ ಥರ ಏನೋ ಪ್ರೇರಣೆ ಕೊಡಿ ಉಬ್ಬಿಸೋದಕ್ಕೆ ಆ ಥರ ಹೇಳೋದಿಲ್ಲ. ಸತ್ಯವನ್ನೇ ಅವ್ರು ನುಡಿತಾರೆ ಅವರು. ಸತ್ಕರ್ಮದ ಫಲವಿದ್ದರೆ ಅದು ಇನ್ನೂ ಅಭಿವೃದ್ಧಿಯಾಗುತ್ತದೆ. ಧರ್ಮಕಾಮಿಯಾದ ಮಾನವನು ಈ ಮಹಾಭಾರತದ ಕಥೆಯನ್ನು ಆಮೂಲಾಗ್ರವಾಗಿ ಕೇಳಲೇಬೇಕು. ಹಾಗೆ ಕೇಳಿದ ಮಾನವರು ಸಕಲ ಸಿದ್ಧಿಗಳನ್ನು ಪಡೆಯುತ್ತಾರೆ. ಪುಣ್ಯಕರವಾದ ಮಹಾಭಾರತದ ಕಥೆಯನ್ನು ಮೊದಲಿನಿಂದ ಕೇಳುತ್ತಿರುವವನಿಗೆ ಸ್ವರ್ಗ ಸುಖವೂ ಬೇಕಾಗುವುದಿಲ್ಲ. ಸ್ವರ್ಗಕ್ಕಿಂತಲೂ ಹೆಚ್ಚಿನ ಆನಂದವನ್ನು ಮಹಾಭಾರತದ ಕಥಾಶ್ರವಣದಿಂದಲೇ ಮಾನವನು ಪಡೆಯುತ್ತಾನೆ. ಸ್ವರ್ಗ ಸುಖಕ್ಕಿಂತ ಕೂಡ ಹೆಚ್ಚು ಸುಖ ಕೇವಲ ಶ್ರವಣದಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವನು ಅದ್ಭುತವಾದ ಈ ಮಹಾಭಾರತವನ್ನು ಶ್ರದ್ಧೆಯಿಂದ ಕೇಳುತ್ತಾನೆಯೋ ಮತ್ತು ಇತರರಿಗೂ ಇದನ್ನು ತಿಳಿಯುವಂತೆ ಹೇಳುತ್ತಾನೆಯೋ
ಅಂತಹ ಮಾನವನು ರಾಜಸೂಯ ಮತ್ತು ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವನ್ನು ಪಡೆಯುತ್ತಾನೆ. ಮತ್ತು ಮಹಾಭಾರತದಲ್ಲಿ ಅಷ್ಟೊಂದು ಪವಿತ್ರತೆ ಇದೆ. ಅದು ದೇವತೆಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರಲ್ಲ. ಸ್ಟಾರ್ಟಿಂಗಲ್ಲಿ ಸಂಖ್ಯೆ ನೋಡಿದ್ವಲ್ಲ, ವ್ಯಾಸ ಭಗವಾನರು ಮಾಡಿದ ಸಂಖ್ಯೆ ದೊಡ್ಡ ಸಂಖ್ಯೆ ಇತ್ತು, ಲಕ್ಷಗಳ ಸಂಖ್ಯೆ ಇತ್ತು. ಅದರಲ್ಲಿ ಏನು 18 ಲಕ್ಷ ಶ್ಲೋಕಗಳಿರೋದೆಲ್ಲ ದೇವತೆಗಳೇ ತಗೊಂಡು ಹೋಗಿದ್ದಾರೆ. ತುಂಬ ದೊಡ್ಡ ಸಂಖ್ಯೆಯಲ್ಲಿರೋದು ಈಗ ಸ್ವರ್ಗದಲ್ಲಿ ದೇವತೆಯರ ಹತ್ರನೇ ಇದೆ. ಭೂಲೋಕದಲ್ಲಿರೋದು ತುಂಬ ಸಣ್ಣ ಪುಸ್ತಕ, ವ್ಯಾಸ ಬರೆದಿರೋ ಮಹಾಭಾರತದಲ್ಲಿ ಕಂಪ್ಲೀಟಾಗಿ ಆ ಥರ. ಮತ್ತು ರಾಜಸೂಯಾಗದ ಫಲ ಎಲ್ಲ ಫಲಗಳನ್ನು ಹೊಂದುತ್ತಾರಂತೆ. ಸಮುದ್ರ ಮತ್ತು ಮೇರು ಪರ್ವತಗಳು ರತ್ನನಿಧಿಗಳೆಂದು ಪ್ರಸಿದ್ಧವಾಗಿರುವಂತೆ ಮಹಾಭಾರತವು ಕೂಡ ತತ್ವರತ್ನಗಳಿಂದ ಆಕರವಾಗಿದೆ. ಇದರಲ್ಲಿ ತತ್ವಗಳಿದಾವಂದರೆ ಜ್ಞಾನಕ್ಕೆ ಸಂಬಂಧಪಟ್ಟಂಥ ತತ್ವಗಳಿರುವಂಥ ಇದು ಸಮುದ್ರ. ಇದು ಖನಿಜ ಅಂದ್ರೆಗೆಲ್ಲ ಏನಂತಾರೆ, ಖನಿಜನೇ ಅಂತಾರಲ್ಲ ಕನ್ನಡದಲ್ಲಿ, ಮೈನ್ಸ್. ಜನಮೇಜಯ, ಈ ಮಹಾಭಾರತವು ವೇದಕ್ಕೆ ಸಮಾನವಾದದ್ದು, ಪರಮ ಪವಿತ್ರವಾದದ್ದು, ಇತಿಹಾಸಗಳಲ್ಲಿ ಉತ್ತಮವಾದದ್ದು, ಕಾಲಗಳಲ್ಲಿಯೂ ಶ್ರವಣ ಮಾಡಲು ಅರ್ಹವಾದದ್ದು. ಯಾವಾಗ ಬೇಕಾದರೂ ಶ್ರವಣ ಮಾಡ್ಬೋದು. ಬಾತ್ರೂಮಲ್ಲಿ ಶ್ರವಣ ಮಾಡ್ಬೋದಂದರೆ ಮೊಬೈಲ್ ಯೂಟ್ಯೂಬ್ ಟೆಕ್ನಾಲಜಿ ಇದ್ದರೆ ಅಲ್ಲೂ ಕೂಡ ಸ್ಟೋರಿ ಕೇಳ್ತಾ ಎಲ್ಲ ನಿತ್ಯ ಕರ್ಮಗಳಿಗೂ ಮಾಡ್ಕೊತಾ ಇರ್ರಿ. ಇಲ್ಲ ಆರ್ಡ್ರ್ ಬಂದುಬಿಟ್ಟಿದೆ. ಕಿವಿಗಳಿಗೆ ಇಂಪು ಕೊಡುವ ಗ್ರಂಥವಿದು. ಇದರ ಶ್ರವಣ ಮತ್ತು ಮನನಗಳಿಂದ ಅಂತಃಕರಣವು ಪಾವನವಾಗುತ್ತದೆ. ಮಾನವನ ಸೌಶೀಲ್ಯವನ್ನು ಇದು ಹೆಚ್ಚಿಸುತ್ತದೆ. ಯಾರು ಈ ಮಹಾಭಾರತವನ್ನು ಬರೆದು ಆ ಗ್ರಂಥವನ್ನು ಮಹಾಭಾರತದ ಪ್ರವಚನಕಾರರಿಗೆ ದಾನ ಮಾಡುವರೋ ಅಂತಹವರಿಗೆ ಸಮುದ್ರವನ್ನೇ ವಡ್ಯಾನ ರೂಪವಾಗಿ ಹೊಂದಿರುವ ಈ ಅಖಂಡ ಭೂಮಂಡಲವನ್ನೇ ದಾನ ಮಾಡಿದಷ್ಟು ಪುಣ್ಯವು ಲಭಿಸುತ್ತದೆ. ಮಹಾಭಾರತ ಗ್ರಂಥನ ದಾನ ಮಾಡಿದವರು ಕೂಡ ಪುಣ್ಯಾತ್ಮರು, ಅವರು ಕೂಡ ಎಷ್ಟು ಫಲ ಇರುತ್ತೆ. ಆವಾಗಂದರೆ ಬರೆದು ಕೊಡಬೇಕಾಗಿತ್ತು, ಪ್ರಿಂಟಿಂಗ್ ಮಿಷಿನ್ ಇರಲಿಲ್ವಲ್ಲ. ಈಗ ಪ್ರಿಂಟ್ ಮಾಡಿ ರೆಡಿಯಾಗಿರುತ್ತೆ. ಮಹಾಭಾರತ ಗ್ರಂಥ ಪುಸ್ತಕವನ್ನು ತಗೊಟ್ಟು ಈ ಥರ ಪ್ರವಚನ ಮಾಡೋರು ಕೊಟ್ಟಿದವರು ಕೂಡ ಅಷ್ಟೊಂದು ಮಹಾಪುಣ್ಯ ಇರುತ್ತೆ. ಅದು ಕೂಡ ಎಲ್ಲರಿಗೂ ಸಿಗಲ್ಲ, ಪುಣ್ಯಾತ್ಮರಿಗೆ ಅವಕಾಶ ಸಿಗುತ್ತೆ. ಬಹು ಹರ್ಷಕರವಾದ ದಿವ್ಯವಾದ ನನ್ನಿಂದ ಹೇಳಲ್ಪಡುವ ಈ ಮಹಾಭಾರತದ ಕಥೆಯನ್ನು ಅಮೂಲಾಗ್ರವಾಗಿ ತದೇಕ ಚಿತ್ತನಾಗಿ ಕೇಳುವವನಾಗು. ನಾನು ಹಿಂದೆಯೇ ಒಮ್ಮೆ ಹೇಳಿದಂತೆ ಈ ಮಹಾಭಾರತದ ಆಖ್ಯಾನವನ್ನು ಕೃಷ್ಣ ದ್ವೈಪಾಯನರು ಪ್ರತಿದಿನವೂ ಬ್ರಾಹ್ಮ ಮುಹೂರ್ತದಲ್ಲೆದ್ದು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಅವಿಚ್ಛಿನ್ನವಾಗಿ ರಚಿಸುತ್ತಾ 3 ವರ್ಷಗಳ ಅವಧಿಯಲ್ಲಿ ಮುಗಿಸಿದ್ದಾರೆ. 2 ಸತಿ ರಿಮೈಂಡ್ ಮಾಡ್ತಾಯಿದ್ದಾರೆ. 3 ವರ್ಷ ಸಮಯ ತಗೊಂಡಿದ್ದಾರೆ ಮಹಾಭಾರತ ಬರೆಯೋದಕ್ಕೆ ಅಂದ್ಬಿಟ್ಟು. ಅದಕ್ಕೆ ಈ ಶ್ಲೋಕ ಫೇಮಸ್ ಆಗಿ ಎಲ್ಲರೂ ಹೇಳ್ತಾ ಇರ್ತಾರೆ. ಧರ್ಮೇ ಚಾರ್ತೆ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಯದ್ ಹಾಸ್ತಿ ತದನ್ಯತ್ರ ಯನ್ನೇ ಹಾಸ್ತಿ ನ ತತ್ ಕ್ವಚೇತ್. ಧರ್ಮದ ವಿಷಯದಲ್ಲಿ ಆಗಲಿ, ಅರ್ಥದ ವಿಷಯದಲ್ಲಿ ಆಗಲಿ, ಕಾಮದ ವಿಷಯದಲ್ಲಿ ಆಗಲಿ ಮತ್ತು ಮೋಕ್ಷದ ವಿಷಯದಲ್ಲಿ ಆಗಲಿ, 4 ಪುರುಷಾರ್ಥದ ವಿಷಯದಲ್ಲಾಗಲಿ ಮಹಾಭಾರತದಲ್ಲಿ ಹೇಳಿರುವುದು ಉಳಿದ ಗ್ರಂಥಗಳಿಲ್ಲದೆ ಉಳಿದ ಗ್ರಂಥಗಳಲ್ಲಿದೆ. ಮಹಾಭಾರತದಲ್ಲಿ ಹೇಳಿರೋದೇ ಉಳಿದ ಗ್ರಂಥಗಳಲ್ಲಿದೆ. ಆದರೆ ಮಹಾಭಾರತದಲ್ಲಿ ಇಲ್ಲದಿರುವುದು ವಿಷಯಗಳು ಗ್ರಂಥಾಂತರಗಳಲ್ಲಿರುವ ಸಾಧ್ಯತೆ ಇಲ್ಲ. ಅಂದರೆ ಮಿಕ್ಕಿದ ಗ್ರಂಥಗಳಲ್ಲೆಲ್ಲ ಏನೆಲ್ಲ ಧರ್ಮ ಅರ್ಥ ಕಾಮ 4 ಪುರುಷಾರ್ಥದ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಮಿಕ್ಕಿದ ಗ್ರಂಥಗಳಲ್ಲಿದೆಯೋ ಅದು ಮಹಾಭಾರತದಲ್ಲಿರೋ 100% ಇದೆ. ಬಟ್ ಮಹಾಭಾರತದಲ್ಲಿರುವಂಥ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನು ಮಿಕ್ಕಿದ ಗ್ರಂಥಗಳಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟು ದೊಡ್ಡ ಗ್ರಂಥ ಇದು. ಎಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ ದೃಷ್ಟಾಂತ ಸಮೇತ ಸಿಗುತ್ತೆ ಎಲ್ಲ. ಈ ಥರ ಮಹಾಭಾರತದ ಸ್ತುತಿಯನ್ನು ಮಾಡ್ತಾರೆ. ಮತ್ತು ಈಗ ಸ್ಟಾರ್ಟ್ ಆಗುತ್ತೆ ಮೊದಲನೇ ಸ್ಟೋರಿ. ಇವರು ವಂಶ ಹಿಂಗೆಲ್ಲ ಹುಡ್ತು ಅಂದ್ಬಿಟ್ಟು ಸದ್ಯಕ್ಕೆ ವ್ಯಾಸ ಭಗವಾನರಿಂದ ಸ್ಟಾರ್ಟ್ ಮಾಡ್ತಾರೆ. ವ್ಯಾಸ ಭಗವಾನರಿಂದನೇ ತಾನೇ ವಿಚಿತ್ರ ವೀರ್ಯ ಇವರೆಲ್ಲ ಹುಟ್ಟಿದ್ದು. ಮತ್ತು ಅದಕ್ಕೆ ಶಾಂತನು ಮಹಾರಾಜನು ಹೆಂಡತಿಯಾದ ಸತ್ಯವತಿ ಮತ್ಸ್ಯಗಂಧಿ ಹೇಗೆ ಹುಟ್ಟಲು ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೀಗ ಉಪರಿಚರ ಅಂತ ಒಬ್ಬ ರಾಜ ಇರ್ತಾನೆ. ಆ ಉಪರಿಚರ ರಾಜನ ವೀರ್ಯದಿಂದನೇ ಈ ಮತ್ಸ್ಯಗಂಧಿ ಮೀನಿಗೆ ಹುಟ್ಟಿರ್ತಾಳೆ. ಆ ಸ್ಟೋರಿ ಈಗ ಸ್ಟಾರ್ಟ್. ಆ ಉಪರಿಚರ ಯಾರು ಅಂತ. ಜನ್ಮೇಜಯ, ಪೂರ್ವದಲ್ಲಿ ಧರ್ಮಿಷ್ಠನಾದ ಉಪರಿಚರ ಎಂಬ ರಾಜನಿದ್ದನು.
ಅವನಿಗೆ ಅರಣ್ಯಕ್ಕೆ ಹೋಗಿ ಮೃಗಗಳನ್ನು ಬೇಟೆಯಾಡುವ ನಿತ್ಯ ಕರ್ಮವಾಗಿದ್ದಿತು. ಅವನು ಇಂದ್ರನ ಆದೇಶದಂತೆ ರಮಣೀಯವಾಗಿದ್ದ ಚೇದಿ ರಾಜ್ಯವನ್ನು ತನ್ನದನ್ನಾಗಿ ಮಾಡಿಕೊಂಡು ಆಳುತ್ತಿದ್ದನು. ಚೇದಿ ಅಂತ ಒಂದು ರಾಜ್ಯನ ಆಳ್ತಾ ಇದ್ದಂತೆ. ಬ್ರಾಹ್ಮಣೋತ್ತಮರೇ, ಈಗ ಜನ್ಮೇಜಯ ಒಂದು ಪ್ರಶ್ನೆ ಕೇಳ್ತಾನೆ, ಮಧ್ಯದಲ್ಲೇ ಅಡ್ಡ ದೂರಿ ಒಂದು ಪ್ರಶ್ನೆ ಕೇಳ್ತಾನೆ. ಬ್ರಾಹ್ಮಣೋತ್ತಮರೇ, ಇಂದ್ರನು ಉಪಚರನಿಗೆ ಚೇದಿ ರಾಜ್ಯವನ್ನೇಗೆ ಕೊಟ್ಟನು, ಯಾವ ಸಂದರ್ಭದಲ್ಲಿ ಕೊಟ್ಟನು, ಎಲ್ಲ ವಿಷಯಗಳನ್ನು ವಿವರಿಸಿ ಹೇಳಿರಿ ಅಂತ ಕೇಳ್ತಾನೆ. ಹೌದಾ, ಮತ್ತೀಗ ಆ ಸ್ಟೋರಿ ಸ್ಟಾರ್ಟ್ ಮಾಡ್ತಾನೆ. ಜನ್ಮೇಜಯ, ಅನುದಿನವೂ ಬೇಟೆಯಲ್ಲಿಯೇ ಕಾಲ ಕಳೆಯುತ್ತಿದ್ದ ಉಪರಿಚರನಿಗೆ ಕಾಲಾಂತರದಲ್ಲಿ ಬೇಟೆಯ ವಿಷಯವಾಗಿ ಬಹಳ ಜುಗುಪ್ಸೆಯುಂಟಾಗಿ ತಾನಿನ್ನು ಮೃಗಗಳನ್ನು ಬೇಟೆ ಮಾಡಕೂಡದೆಂದು ನಿಶ್ಚಯಿಸಿ ಶಸ್ತ್ರಾಸ್ತ್ರಗಳನ್ನು ಬದಿಗಿಟ್ಟು ಅರಣ್ಯದಲ್ಲಿಯೇ ಆಶ್ರಮವೊಂದನ್ನು ಕಟ್ಟಿಕೊಂಡು ತಪಸ್ಸು ಮಾಡಲು ಉಪಕ್ರಮಿಸಿದನು. ಬೇಟೆ ಆಡಿ ಆಡಿ ಇನ್ನು ಬೋರ್ ಹೊಡೆದುಬಿಡುತ್ತೆ. ಸುಮಾರು ಜನಕ್ಕೆ ಅನಿಸುತ್ತೆ, ಸ್ವಲ್ಪ ಪೂರ್ವಜನ್ಮದಲ್ಲಿ ಪುಣ್ಯ ಇರೋರಿಗೆ ಪ್ರಪಂಚದಲ್ಲಿ ಸ್ಟಾರ್ಟಿಂಗಲ್ಲಿ ಏನೋ ಒಂದು ಗೋಲು ಅಂತಿರುತ್ತೆ. ಅವೆಲ್ಲ ಅನುಭವಿಸಿದ ಮೇಲೆ ಮೀನಿಂಗ್ಲೆಸ್ ಅನಿಸ್ತಾ ಇರುತ್ತೆ ಜೀವನ. ಏನು ಜೀವನ ತುಂಬ ಮೀನಿಂಗ್ಲೆಸ್, ಏನು ಅರ್ಥನೇ ಇಲ್ಲವಲ್ಲ ಅಂತ ಭಾವನೆ ಬಂದ್ಬಿಡುತ್ತೆ. ಇದು ರಾಜನಿಗೂ ಆಗೋಗಿದೆ. ಅದು ಪೂರ್ವಜನ್ಮದಲ್ಲಿ ಏನೋ ಒಂದು ಇಚ್ಛೆ ಇತ್ತು ಬೇಟೆ ಆಡೋದು, ಅದು ಸ್ವಲ್ಪ ದಿವಸ ಅನುಭವಿಸಿದ ಮೇಲೆ ಎಲ್ಲ ಫೇಡ್ ಆಗಿಬಿಡ್ತಾ ಇದೆ. ಯಾವುದೇ ಭೋಗ ಆಗಲಿ ಪ್ರಪಂಚದಲ್ಲಿ ದೂರದಿಂದ ನೋಡಾಗ ಏನೋ ಅದರಲ್ಲಿ ಸುಖ ಇದ್ದಂಗೆ ಅನಿಸ್ತಾ ಇರುತ್ತೆ. ಅದನ್ನು ಒಂದು ಸತಿ ನೋಡಿಬಿಟ್ರೆ ಮತ್ತು ಇನ್ನೇನಿದೆ ಇದರಲ್ಲಿ ಬದನೆಕಾಯಿ ಅನಿಸುತ್ತೆ, ಫೇಡ್ ಆಗಿಬಿಡುತ್ತೆ. ಇನ್ನು ಎಲ್ಲ ಕಡೆ ಟ್ರೈ ಮಾಡಿ ಬಿಟ್ಬಿಟ್ಟ ಮೇಲೆ ಇನ್ನು ಏನು ಇಂಟ್ರೆಸ್ಟೇ ಇರೋದಿಲ್ಲ. ಆ ಥರ ಇದು ರಾಜನಿಗೂ ಹಂಗೆ ಆಗಿಬಿಟ್ಟಿದ್ದೂ ಇನ್ನು ತಪಸ್ಸು ಮಾಡೋದಕ್ಕೆ ಕೂತ್ಬಿಟ್ಟಿದ್ದಾನೆ ಆಶ್ರಮದಲ್ಲಿ. ಅವನು ತಪಸ್ಸು ದಿನದಿನಕ್ಕೂ ಉಗ್ರವಾಗಿ ಪರಿಣಮಿಸಿತು. ಇಂದ್ರ ಪದವಿಯ ಪ್ರಾಪ್ತಿಗಾಗಿ ಉಪರಿಚರ ವಸುವಾಗಿರ್ತಾನೆ. ಇಷ್ಟು ಘೋರವಾದ ತಪಸ್ಸನ್ನು ಮಾಡುತ್ತಿರುವನೆಂದ ದೇವತೆಗಳು ಭಾವಿಸಿದರು. ಅವನು ಶಾಂತಿ ಸಲುವಾಗಿ ಏನಕ್ಕೋ ತಪಸ್ಸು ಮಾಡ್ತಾ ಇದ್ದ. ಇಂದ್ರನಿಗೆ ಯಾರಾದರೂ ಭೂಲೋಕದಲ್ಲಿ ತಪಸ್ಸು ಮಾಡಿದ್ರೆ ಅವನಿಗೆ ಹೆದರಿಕೆ ಆಗುತ್ತೆ, ಅವನ ಸಿಂಹಾಸನ ಶೇಕ್ ಆಗುತ್ತೆ. ಯಾಕಂದರೆ ತಪಶ್ಚರ್ಯದಿಂದ ಮತ್ತು ವರ ಯಾರಾದರೂ ದೇವತೆಗಳು ಪ್ರತ್ಯಕ್ಷವಾಗಿ ವರ ಕೇಳಿ ಇಂದ್ರ ಪದವಿ ಬೇಕಂದ್ರೆಗನ ಮತ್ತು ಅವನ ಪದವಿ ಹೊಟ್ಟೋಗುತ್ತೆ. ಅದಕ್ಕೆ ಯಾರಾದರೂ ತಪಶ್ಚರ್ಯ ಮಾಡ್ತಾಯಿದ್ರೆಗನ ಅವನು ಹೋಗಿ ಟೆಸ್ಟ್ ಮಾಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಈಗ ಜ್ಞಾನದ ದೃಷ್ಟಿಯಲ್ಲಿ ನೋಡಿ, ಇಂದ್ರಿಯಗಳು ನಮಗೆಲ್ಲ ಇಂದ್ರಿಯಗಳಿದೆ. ಆ ಇಂದ್ರಿಯಗಳ ರಾಜನೇ ಇಂದ್ರ ಅಂದ್ಕೊಳ್ಳಿ. ನಾವು ಯಾವಾಗ ಒಳ್ಳೆ ಕಾರ್ಯದಲ್ಲಿ ಮೋಕ್ಷನ ಹೊಂದಬೇಕಂದ್ಬಿಟ್ಟು ಇಂದ್ರಿಯ ನಿಗ್ರಹ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆಟೋಮೆಟಿಕ್ಕಾಗಿ ಸವಲತ್ತುಗಳು ಬಂದುಬಿಡ್ತವೆ. ನೀನು ವೈರಾಗ್ಯದಿಂದ ಇನ್ನು ಇವತ್ತಿಂದ ನಮಗೆ ಪರಿಚಯ ಆದ ಒಬ್ಬ ಸಾಧು ಇದ್ದ, ಒಳ್ಳೆ ಸಾಧು, ಆಂಧ್ರದ ಆತಾನೆ. ಚೆನ್ನಾಗಿ MTech ಎಲ್ಲ ಓದ್ಕೊಂಡಿದ್ದಾನೆ. ಸಿಂಗಪೂರ್ನಲ್ಲಿ 5 ವರ್ಷ ಕೆಲಸ ಮಾಡಿ ಅಲ್ಲಿ ಸಂಪಾದನೆ ಮಾಡಿ ದುಡ್ಡಿಂದ ಒಂದು ಸ್ಕೂಲ್ ಕಟ್ಟಿಸಿ ಕೋಸ್ಟಲ್ ಏರಿಯಾದ ಕೃಷ್ಣಾ ಜಿಲ್ಲೆಯಲ್ಲಿ, ಆಂಧ್ರದ ಒಂದು 25 ವರ್ಷ ಸ್ಕೂಲ್ನಲ್ಲಿ ನಿಷ್ಕಾಮ ಯೋಗದಿಂದ ಸೇವೆ ಮಾಡಿ ಫ್ರೀ ಎಜುಕೇಷನ್ನು ಸ್ವಂತ ದುಡ್ಡಿಂದನೇ ಜಮೀನು ಬಿಲ್ಡಿಂಗ್ಸ್ ಕಟ್ಟು ಫ್ರೀಯಾಗಿ ಸ್ಕೂಲ್ ನಡೆಸಿದ್ದಾನೆ. 25 ವರ್ಷ ಆ ಥರ ನಾನು ಸೇವೆ ಮಾಡ್ಕೊಂಡಿದ್ದಾನೆ. ಹೆಚ್ಚು ಕಡಿಮೆ ಈಗ ಒಂದು 55 ವರ್ಷ ಆದಮೇಲೆ ಇನ್ನು ಅಷ್ಟೊಂದು ದಿವಸ ನಿಷ್ಕಾಮ ಭಾವದಿಂದ ಸೇವೆ ಮಾಡಿದ್ದಕ್ಕೆ ಇನ್ನು ವೈರಾಗ್ಯ ಎಲ್ಲ ಬಂದುಬಿಟ್ಟಿದ್ದನು. ಇನ್ನು ಸನ್ಯಾಸದ ಕಡೆ ಬಂದು ಸನ್ಯಾಸ ತಗೊಂಡು ಇನ್ನು ಇವತ್ತು ನಾನು ಇನ್ನು ರೊಕ್ಕ ಮುಟ್ಟೋದಿಲ್ಲ, ನನಗೆ ಏನೂ ಬೇಕಾಗಿಲ್ಲ. ಮೈ ಮೇಲೆ ಏನೊಂದು 2 ಪೀಸ್ ಬಟ್ಟೆ ಇದೆ, ಅದು ಬಿಟ್ಟು ಏನು ಜೋಲ ಇಲ್ಲ, ಬ್ಯಾಗ್ ಇಲ್ಲ, ಏನೂ ಇಲ್ಲ, ಕಮಂಡಲ ಇಲ್ಲ, ವಾಟರ್ ಬಾಟ್ಲ್ ಇಲ್ಲ, ಏನೂ ಇಲ್ಲ, ಅಷ್ಟೇ. ಚಪ್ಪಲಿನೂ ಹಾಕೋದಿಲ್ಲ. ಆ ಥರ ನಿಶ್ಚಯ ಮಾಡ್ಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಸಿಕ್ಕಾಪಟ್ಟೆ ಸ್ವಲ್ಪ ದೂರ ಹೋದರೆ ಸಿಕ್ಕಾಪಟ್ಟೆ ಹಸಿವಾಗೋಯ್ತಂತೆ. ಹಸಿವಾಗೋಗ್ಬಿಟ್ಟು ಇನ್ನು ದಾರಿಯಲ್ಲಿದ್ದರೆ ರೋಡಲ್ಲಿ ಒಂದು ಕಾರ್ ಬರ್ತಾಯಿತ್ತಂತೆ. ಕಾರ್ ಬಂದು ಎಂಥ ಆಸೆ ಬಂದ್ರೆಗನ ಇನ್ನು ಸ್ವಲ್ಪ ಏನು ನೀರಾಗಲಿ ಏನಾದರೂ ಆಹಾರ ತಿನ್ನಲಿಲ್ಲ ಅಂದರೆ ಅಲ್ಲೇ ಕಣ್ ತಿರುಗಿ ಬಿದ್ದೋಗೋಷ್ಟು ಎನರ್ಜಿ ಡ್ರೈನ್ ಆಗಿಬಿಟ್ಟಿದೆ. ಎದುರುಗಡೆ ಕಾರ್ ಬಂದು ನಿಲ್ಲಿಸಿದ್ದೂ ನೀರು ನೀರಿದ್ದರೆ ನೀರು ಕೊಟ್ಟಿದ್ದಾರೆ. ನೀರು ಕುಡಿದಿದ್ದಕ್ಕೆ ಸ್ವಲ್ಪ ಶಕ್ತಿ ಬಂತಂತೆ. ಹಸಿವಾದಿದ್ದರೆ ಅವ್ರ ಹತ್ರ ಏನೂ ತಿನ್ನೋ ವಸ್ತು ಇರಲಿಲ್ಲ. ಅವರು ದುಡ್ಡು ಕೊಡೋಕ್ಕೆ ಬಂದ್ರಂತೆ. ಸ್ವಾಮೀಜಿ, ನಮ್ಮದು ತಿನ್ನೋ ವಸ್ತು ಇಲ್ಲ, ನೀವು ದುಡ್ಡು ತೊಗೊಂಡು ಮುಂದೆ ಎಲ್ಲಾದರೂ ಏನೋ ತೊಗೊಳ್ತೀನಿ ಅಂತ. ಇಲ್ಲ, ಇವತ್ತೇ ನಾನು ಪ್ರತಿಜ್ಞೆ ಮಾಡಿದ್ದೀನಿ, ಮುಟ್ಟೋದಿಲ್ಲ ಅಂದ್ಬಿಟ್ಟು. ಇದೇನೋ ಪರೀಕ್ಷೆ ಇದ್ದಂಗಿದೆ, ನೀವು ಹೋಗಿ, ನಾನು ಮುಟ್ಟೋದಿಲ್ಲ, ಇದು ಬದುಕ್ತೀನಿ, ಇಲ್ಲಾಂದರೆ ಹೋಗ್ತೀನಿ ಅಂದ್ಬಿಟ್ಟು ತಗೊಳ್ಳಿಲ್ಲ ಅಂತ. ಆ ಥರ ಪರೀಕ್ಷೆಗಳು ಯಾವಾಗ ನೀನು ಧೈರ್ಯದಿಂದ ಆ ಥರ ಮಾಡ್ತೀಯೋ ಆ ಥರ. ಮತ್ತು ನೀನು ಬೇಕಂದ್ಕೊಂಡೆ ನಡ್ಕೊಂಡು ಹೋಗ್ತಾ ಇದ್ದಾಗ ನೀನು ಬೇಕಂತ ಬಯಸಿದಾಗ ಯಾರು ಬಂದು ನಿಲ್ಲಿಸಿ ಆ ಥರ ದುಡ್ಡು ಕೊಡೋಕ್ಕೆ ಬರಲ್ಲ. ಬೇಡ ಅಂದ್ಕೊಂಡಾಗ ಎಲ್ಲ ಬಂದು ಮಾಯಿಯಾಗಿ ಸವಲತ್ತುಗಳನ್ನು ಕೊಟ್ಬಿಟ್ಟು ನೀನು ನಿಲ್ಲಿಸ್ಬಿಡ್ತೀನಿ, ನಿನ್ನ ವ್ರತನ ಭಂಗ ಮಾಡಿಸ್ಬಿಡ್ತಾ ಇರುತ್ತೆ.
ಆತ ಈಗ ತನಕ ನಾನು ನೋಡ್ದಂಗೆ ಅದೇ ಜೀವನ ನಡೆಸ್ತಾ ಇದ್ದ. ಒಂದು ಗಮಚ ಇರುತ್ತೆ, ಅದೇ ಟೂತ್ ಬ್ರಷ್, ಆ ಬಟ್ಟೆಯಿಂದನೇ ಹಲ್ಲಿ ಹಿಂಗೆ ಗುಜ್ಕೊಂಡ್ಬಿಡ್ತಾನೆ. ಆ ಸ್ನಾನ, ನದಿ ಸ್ನಾನ ಅಲ್ಲಿ ಇಲ್ಲಿ ಸ್ನಾನ ಮಾಡಿಬಿಡ್ತಾನೆ. ಯಾವುದೋ ಒಂದು ಆಶ್ರಮನೋ ಇಲ್ಲ ನರ್ಮದ ಪರಿಕ್ರಮ 3 ಸತಿಯನ್ನು ಮಾಡಿಬಿಟ್ಟಿದ್ದಾನೆ. ಆ ಥರ ಪರಿವ್ರಾಜಕ ಜೀವನನ ನಡೆಸ್ತಾ ಇರ್ತಾನೆ. ಅಷ್ಟೇ, ಮತ್ತು ಅಭ್ಯಾಸ ಮಾಡಿಕೊಂಡ್ರೆಗನ ಎಲ್ಲವೂ ಸಾಧ್ಯ ಆಗುತ್ತೆ. ಏನು ಹೆಚ್ಚು ವಸ್ತುಗಳ ಅವಶ್ಯಕತೆ ಇಲ್ಲ. ಅನ್ನೆಸೆಸರಿಯಾಗಿ ಅದು ಬೇಕು ಇದು ಬೇಕು ಅಂತ ಹೆದರಿ 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 ನಾವು ಸುಮ್ಮನೆ ಅದು ಇದು ಪರಿಗ್ರಹ ಮಾಡ್ತಾ ಇರ್ತೀವಿ. ಅದು ಸಾಧ್ಯವಾಗುತ್ತೆ. ಆ ಥರ ಆತ ಅಂದ, ಹೆಚ್ಚು ನಾವು ಈ ಥರ ನಿರ್ಣಯ ತಪಸ್ಸು ಮಾಡೋಕ್ಕೆ ಹೋದಾಗ ಇನ್ನೂ ಆತನಿಗೆ ಏನೇನೋ ಆಫರ್ಸ್ ಎಲ್ಲ ಬಂದುಬಿಟ್ಟು, ನಿಮ್ಗೆ ಅದು ಆಶ್ರಮ ಕೊಡ್ತೀವಿ, ಇಷ್ಟು ಡೊನೇಷನ್ ಕೊಡ್ತೀವಿ, ಒಳ್ಳೆ ಸ್ಕೂಲ್ ನಡೆಸಿದ್ರೆ ನೀವು ಅಂತ ಏನೇನೋ ಎಲ್ಲ ಬರ್ತಾ ಇರ್ತಂತೆ. ಏನೇನೋ ಟೆಂಪ್ಟಿಂಗ್ ಅವಕಾಶಗಳು ಆವಾಗ ಪ್ರಯತ್ನ ಮಾಡಿದ್ರೆ ಸಿಗದೇ ಇರೋವಂಥವೆಲ್ಲ ಈಗ ಅಪ್ರಯತ್ನವಾಗಿ ಸಿಕ್ಕೋಕ್ಕೆಲ್ಲ ಮುಂದೆ ಬರ್ತಾ ಇತ್ತಂತೆ. ಆದರೆ ಎಲ್ಲವನ್ನೂ ಆತ ರಿಜೆಕ್ಟ್ ಮಾಡಿದ್ದಾನೆ. ಆ ಥರ ಜ್ಞಾನ ದೃಷ್ಟಿಯಲ್ಲಿ ನಮ್ಮ ಇಂದ್ರಿಯಗಳೇ ಆ ಥರ ಒಂದು ಡಿಸ್ಟರ್ಬ್ ಮಾಡ್ತಾ ಇರ್ತವೆ ತಪಸ್ಸು ಮಾಡಿದಾಗ ಅಂತ. ಅದೇ ಥರ ಇಂದ್ರನು ಹೊರಗಡೆ, ಇಂದ್ರನು ಯಾರಾದರೂ ತಪಸ್ಸು ಮಾಡ್ತಾಯಿದ್ರೆಗ ಆತನಿಗೆ ಹೆದರಿಕೆ ಆಗುತ್ತೆ, ಆತನ ಪೋಸ್ಟ್ ಏನಾದರೂ ಹೋಗುತ್ತಾ ಅಂದ್ಬಿಟ್ಟು. ನಮ್ಮ ಮನಸ್ಸು ಹೆದರ್ದಂಗೆ, ನಾವು ತಪಶ್ಚರ್ಯದ ಕಡೆ ಹೋಗ್ದಂಗೆ ಜ್ಞಾನ ಶ್ರವಣ ಮನ್ನ ಮಾಡ್ತಾಯಿದ್ರೆ ಮನಸ್ಸಿಗೆ ಇಷ್ಟ ಆಗೋದಿಲ್ಲ. ಏನೋ ಒಂದು ಹೊಸ ಹೊಸ ಕೆಟ್ಟ ಬುದ್ಧಿಗಳು ತಂದುಬಿಟ್ಟು ಎಬ್ಬಿಸ್ಬಿಡ್ತಾ ಇರುತ್ತೆ. ಎಬ್ಬಿಸ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಲ್ಲಿ ಸುಖದ ಸಂಭಾವನೆ ಬುದ್ಧಿಯನ್ನು ತೋರಿಸ್ಬಿಡ್ತಾ ಇರುತ್ತೆ. ಅದಕ್ಕೆ ಇಷ್ಟವಾದ ಕೆಲಸಗಳನ್ನೇ ಅದು ಶ್ರವಣ ಮಾಡಿದ್ರೆ ಅದರ ಅಸ್ತಿತ್ವವೇ ಹೊಟ್ಟೋಗ್ಬಿಡುತ್ತೆ ಅದು. ಆದ್ದರಿಂದ ಅದೇ ಥರ ಇಂದ್ರ, ಒಡನೆ ಇಂದ್ರ ಪ್ರಮುಖರಾದ ದೇವತೆಗಳು ರಾಜನನ್ನು ಸಮೀಪಿಸಿ ಸಾಂತ್ವನ ವಚನಗಳಿಂದ ಅವನನ್ನು ಸಂತೈಸಿ ಘೋರವಾದ ತಪಸ್ಸಿನಿಂದ ವಿಮುಖನನ್ನಾಗಿ ಮಾಡಿದರು. ಅವನನ್ನು ಆ ತಪಸ್ಸು ನಿಲ್ಲಿಸಿಬಿಡ್ತಾರೆ. ಯಾಕೆಂದರೆ ತಪಸ್ಸಿಂದ ಅವ್ರಿಗೆ ಹೆದರಿಕೆ ಆಗ್ತಾಯಿದೆ. ಉಪರಿಚರನನ್ನು ತಪಸ್ಸಿನಿಂದ ವಿಮುಖಗೊಳಿಸಲು ಅವನನ್ನು ದೇವತೆಗಳು ಬಹಳವಾಗಿ ಹೊಗಳಿದರು. ಹೊಗಲಿಕ್ಕೆ ಬಿದ್ದೋಗ್ಬಿಡ್ತಾರೆ. ಸುಮಾರು ಜನ ನೋಡ್ತೀವಲ್ಲ, ನೀನು ಹೊಗಳಿದ್ರೆಗೇ ನೀನು ಬಂದು ನಿನ್ನ ಕಾಲು ಕೂಡ ಒತ್ತು ಬಿಡ್ತಾರೆ. ಅದೊಂದು ವೀಕ್ನೆಸ್ ಇರುತ್ತೆ ಜನರಿಗೆ. ಅದು ಯಾಕಂದರೆ ಬೈದ್ರೆಗನ ಸ್ವಲ್ಪ ಒಳ್ಳೆ ಮಾತಂದ್ರೆಗನ ದ್ವೇಷ ಮಾಡ್ತಾರೆ. ಮುಖ್ಯವಾಗಿ ಆಚಾರ್ಯ ಪದ್ಯ ಸ್ಥಾನದಲ್ಲಿದ್ದು ತುಂಬ ಕಷ್ಟ ಆಗುತ್ತೆ. ಉಬ್ಬಿಸೋ ಮಾತುಗಳು ಆಡಿಸ್ಬೋದು. ಉಬ್ಬಿಸೋ ಮಾತು ಆಡಿಸ್ದ್ರೆಗನ ಜೀವನದಲ್ಲಿ ಏನೂ ಕಲಿಯೋದಕ್ಕಾಗೋದಿಲ್ಲ, ಏನೂ ಸಾಧನೆ ಆಗೋದಿಲ್ಲ. ಪ್ರತಿದಿನವೂ ದೃಷ್ಟಾಂತಗಳಿಂದ ಯಾವುದೋ ಒಂದು ಪೆಟ್ಟು ಬೀಳ್ತಾನೆ ಇರಬೇಕು. ಆ ಕೋತಿ ದೃಷ್ಟಾಂತ ಹೇಳ್ದಲ್ಲ, ಡೈಲಿ ಒಂದೊಂದು ಏಟು ಹೊಡಿತಾ ಇದ್ದಿದ್ದಕ್ಕೆ ಆ ಕೋತಿ ರಾಜಂದು ಸ್ಟೋರಿ ಮರ್ತೋಗಿದ್ದೀರಿ ಅನಿಸುತ್ತೆ. ಸಣ್ಣ ಮಕ್ಕಳಿಗೆ ಹೇಳೋಣ. ಕೋತಿನೂ ನಮ್ಮ ಮನಸ್ಸು ಒಂದೇ ಥರ ಇರುತ್ತೆ. ಒಬ್ಬೊಂದು ರಾಜ ಇದ್ದಂತೆ, ಒಳ್ಳೆ ಎಲ್ಲರನ್ನೂ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಂತೆ. ಆದರೆ ಒಂದು ಕೋತಿಯನ್ನು ಮಾತ್ರ ಡೈಲಿ ಸಿಂಹಾಸನದ ಕೂತ್ಕೊಳ್ಳೋದಕ್ಕೆ ಮುಂಚೆ ಹೋಗ್ಬಿಟ್ಟು ಟಣ್ ಅಂತ ಒಂದು ತಲೆ ಮೇಲೆ ಒಂದು ಕಟ್ಟಿಗೆಯಿಂದ ಒಂದು ಹೊಡೆದುಬಿಟ್ಟು ಹೋಗಿ ಕೂಡ್ತಾ ಇದ್ದಂತೆ. ಇನ್ನು ಆ ಕೋತಿ ಕೂಡ ಇನ್ನು ರಾಜ ಬಂದ್ರಂದ್ರೆ ರೆಡಿ ಆಗಿರ್ತಾ ಇತ್ತಂತೆ, ಇನ್ನು ಒಂದು ಏಟು ಹೊಡಿತಾನೆ ಅಂದ್ಬಿಟ್ಟು ತುಂಬ ಡಿಸಿಪ್ಲಿನಾಗಿ ಕೂಡ್ತಾ ಇತ್ತಂತೆ. ಮಂತ್ರಿಗೆ ನೋಡಿ ನೋಡಿ ಸಾಕಾಗೋಯ್ತಂತೆ. ಏನು ನಮ್ಮ ರಾಜ ಎಲ್ಲ ಒಳ್ಳೆ ಕೆಲಸ ಮಾಡ್ತಾನೆ, ಈ ಕೋತಿಯನ್ನು ಮಾತ್ರ ಪಾಪ ಎಷ್ಟು ಡೈಲಿ ಒಂದೇಟು ಹೊಡಿತಾನೆ, ಸುಮ್ಮನೆ ಹೊಡಿತಾನಲ್ಲ ಅಂತ. ಒಂದು ದಿವಸ ಕೇಳಿಬಿಡ್ತಂತೆ, ರಾಜ ನೀವು ಇಷ್ಟೊಂದು ಒಳ್ಳೆಯವರು, ನಮ್ಮನ್ನೆಲ್ಲ ಪ್ರಜೆಗಳನ್ನ ಇಷ್ಟೊಂದು ಚೆನ್ನಾಗಿ ನೋಡ್ಕೊತೀರ, ಈ ಕೋತಿಯನ್ನು ಯಾಕೆ ಡೈಲಿ ಹೊಡಿತೀರಂತ. ಆವಾಗ ರಾಜ ಅಂದಂತೆ, ನೋಡಪ್ಪ ಮಂತ್ರಿ, ಇವತ್ತು ನೀನು ಪ್ರಶ್ನೆ ಕೇಳಿದ್ದೀಯ. ನಮ್ಮ ಮನಸ್ಸು ಈ ಕೋತಿ ಎರಡೂ ಒಂದೇ. ಇದಕ್ಕೆ ನಾವು ಹೊಡಿಲಿಲ್ಲ ಅಂದರೆ ಏನಾಗುತ್ತಂತ ನೀನೇ ನೋಡು. ಇವತ್ತು ನೀನು ನಿಲ್ಲಿಸಿದೆಯಲ್ಲ, ನಾನು ನಾಳೆಯಿಂದ ಹೊಡೆಯೋದಿಲ್ಲ, ನೀನೇ ನೋಡು ಅಂತ. ಸರಿ ಅಂತ ಹೊಡೆಯೋದು ನಿಲ್ಲಿಸ್ಬಿಟ್ಟೆ. ನೆಕ್ಸ್ಟ್ ದಿವಸ ಬಂದರೆ ಆ ಕೋತಿ ನೋಡ್ತಾ, ಅಯ್ಯೋ ಇವತ್ತೇನು ರಾಜ ನನ್ನನ್ನು ಹೊಡಿಲೇ ಇಲ್ವಲ್ಲ ಅಂದ್ಬಿಟ್ಟಿದ್ದನು. ಫಸ್ಟು ತಲೆ ಎತ್ತಿ ನೋಡೋದಕ್ಕೂ ಅದಕ್ಕೆ ಧೈರ್ಯ ಇರಲಿಲ್ಲ. ಇವತ್ತು ಹೊಡೆಯೋದು ಬಿಟ್ಟನಲ್ಲ, ಅದಕ್ಕೆ ಇವತ್ತು ತಲೆ ಎತ್ತೆಲ್ಲ ನೋಡಿ ಆ ಕಡೆ ಈ ಕಡೆ ಎಲ್ಲ ಚಂಚಲದಿಂದ ನೋಡ್ತಾ ಇದೆ. ಮತ್ತು ಎರಡನೇ ದಿವಸ ನೋಡ್ತು. ಎರಡನೇ ದಿವಸ ಕೂಡ ರಾಜ ಹೊಡಿಲಿಲ್ಲ. ಇನ್ನು ರಾಜ ಹೊಡಿಲಿಲ್ಲ ಅಂದರೆ ಎರಡನೇ ದಿವಸ ಅಲ್ಲಿಂದ ಇಲ್ಲಿಗೆ ಅವರು ವಿಚಾರ ಮಾಡ್ತಾಯಿದ್ರೆ ಮೂವ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗಲೇ ಮಂತ್ರಿಗೆ ಕೋಪ ಬರುತ್ತೆ. ನೋಡು, ಡೈಲಿ ಯಾವಾಗ ಡಿಸಿಪ್ಲಿನ್ನಾಗಿ ಸೈಲೆಂಟಾಗಿ ಕೂಡ್ತಾ ಇತ್ತು, ಈಗ ಸ್ವಲ್ಪ ಬಿಟ್ಟಿದ್ದಕ್ಕೆ ನೋಡಿ ಇವತ್ತೆಲ್ಲ ಮಧ್ಯದಲ್ಲಿ ಆ ಕಡೆ ಈ ಕಡೆ ಹೋಗಿ ಡಿಸ್ಟರ್ಬ್ ಮಾಡ್ತಾಯಿದೆ ಅಂತ. ಮತ್ತು ಮೂರನೇ ದಿವಸ ಬಂದ್ರೆಗನ ರಾಜ ಬಂದ ತಕ್ಷಣ ಎಲ್ಲರೂ ನಿಂತು ಸೈಲೆಂಟ್, ಪಿನ್ ಡ್ರಾಪ್ ಸೈಲೆನ್ಸ್ ಆಗಿದ್ದು ರೆಸ್ಪೆಕ್ಟ್ ಕೊಡಬೇಕು. ಇದು ಮಾತ್ರ ಆ ಕಂಬಕ್ಕೆ ಈ ಕಂಬಕ್ಕೆ ಎಗರಿ ಫುಲ್ಲು ಅಲ್ಲ ಬಿಲ್ಲಿ ಮಾಡ್ತಾಯಿದೆ. ರಾಜ ಬಂದಿದ್ದು ಈಗ ಭಯನೇ ಇಲ್ದಿರೇ ಇರುತ್ತೆ. ಇನ್ನು ಆ ಮಂತ್ರಿಗೆ ಕೋಪ ಆವತ್ತು ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟಿರುತ್ತೆ. 4ನೇ ದಿವಸ ನೋಡಿದ್ರೆ ಡೈರೆಕ್ಟಾಗಿ ರಾಜನ ತಲೆ ಮೇಲೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಕೋತಿ. ಆಗ ಮಂತ್ರಿನ ಕಟ್ಟಿಗೆ ತಗೊಂಡು ಟಪ 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 ಅಂತ 4-5 ಏಟು ಹೊಡೆದುಬಿಡ್ತಾನೆ. ಆ ಥರ ಪರಿಸ್ಥಿತಿ ಆಗುತ್ತೆ. ನಮ್ಮಗಳದ್ದು ಅಷ್ಟೇ, ಸಾಧಕರ ಮನಸ್ಸು ಕೂಡ ಹಂಗೆ ಇರುತ್ತೆ. ಡೈಲಿ ನಮ್ಮ ದೃಷ್ಟಾಂತದಿಂದ
ಅಲ್ಲಿ ಪೆಟ್ಟು ಬೀಳಲಿಲ್ಲ ಅಂದರೆ ಏನೋ ಒಂದು ಇದಾಗ್ತಾ ಇರುತ್ತೆ. ಆದರೆ ಮುಮುಕ್ಷುಗಳಾಗಲಿ ಜನರಾಗಲಿ ಅವ್ರಿಗೆ ಈ ಥರ ಹಿತವಾಕ್ಯಗಳು ಹೇಳೋರು ಇಷ್ಟ ಆಗೋದಿಲ್ಲ. ಅವ್ರಿಗನ್ಸುತ್ತೆ ಪ್ರತಿ ದಿವಸ ನಮ್ಮಲ್ಲಿ ದೋಷಗಳು ನೋಡ್ತಾ ಇದ್ದಾರೆ ಅಂತ ಅವ್ರಿಗನ್ನಿಸ್ತಾ ಇರುತ್ತೆ. ಬಟ್ ಅದು ಮಾಡಲೇಬೇಕಿನ್ನು. ನಮಗೂ ಹಂಗೆ ಅನಿಸ್ತಾ ಇತ್ತು, ಏನು ನಮ್ಮ ಗುರುಗಳು, ನಾನು ಮತ್ತು ಇನ್ನೊಬ್ಬರು ಕೇಶವಾನಂದ ಅಂತ ಇಬ್ಬರಿದ್ವಿ, ಇಬ್ಬರನ್ನೇ ಬೆನ್ನೆತ್ತು ಬಿಡ್ತಾಯಿದ್ರು. ಇಬ್ಬರು ಚೆನ್ನಾಗಿ ಓದೋದ್ರಲ್ಲೂ ಮುಂದಿದ್ವಿ, ಸೇವೆಯಲ್ಲೂ ಕೂಡ ಜಾಸ್ತಿ ಮಾಡ್ತಾಯಿದ್ವಿ. ನಮ್ಮ ಬೆನ್ನಿಂದನೇ ಬೀಳ್ತಾಯಿದ್ರು. ಅಯ್ಯೋ ಏನಪ್ಪ ನಮ್ಮ ಬೆನ್ನಿಂದನೇ ಬಿಡ್ತಾರೆ, ಡೈಲಿ ಏನು ಪ್ರಸನ್ನನೇ ಆಗ್ತಾಯಿಲ್ಲ ಅಂತ. ಅದೊಂದು ಏನೇನೋ ಎಕ್ಸ್ಪೆಕ್ಟೇಷನ್ ಇರ್ತಾವಲ್ಲ. ನಮ್ಮ ಗುರುಗಳು ತುಂಬ ಪ್ರೀತಿಯಿಂದ ಪ್ರಸನ್ನದಿಂದ ಮಾತಾಡಿದ್ರೆಗನ ಚೆನ್ನಾಗಿದೆ, ಸಂಬಂಧ ಚೆನ್ನಾಗಿದೆ ಅಂತ ಎಕ್ಸ್ಪೆಕ್ಟೇಷನ್. ಗುರುಗಳ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಎಲ್ಲ ನಮ್ಮ ಕ್ಯಾಲ್ಕುಲೇಷನ್ ಮಾಡ್ಕೊತಾ ಇರ್ತೀವಿ. ಗುರುಗಳಿಗೂ ಗೊತ್ತು ಆ ಕೋತಿ ಆಗೋ ಥರ ಆಗೋದು, ಹೆಚ್ಚು ಪ್ರೀತಿ ಹೆಚ್ಚು ಇದು ತೋರಿಸ್ತಾರೆ ಆ ಕೋತಿ ಥರನೇ ಹಾಳಾಗ್ತಾರೆ ಅಂತ ಗೊತ್ತು. ಅವ್ರಿನ್ನೂ ಉದ್ಧಾರ ಆಗೋರಿಗೆ ಇನ್ನೂ ಹೆಚ್ಚು ಸ್ಟ್ರಿಕ್ಟ್ ಆಗಿರ್ತಾರೆ ಅವರು. ಆ ಥರ ಇಲ್ಲಿ ನೋಡಿ, ಈಗ ಸ್ವಲ್ಪ ಹೊಗಳೋ ಅಷ್ಟೊತ್ತಿಗೆ ಅವನು ತಪಸ್ಸನ್ನೇ ಬಿಟ್ಟು ಹೊರಗಡೆ ಬಂದಿದ್ದಾನೆ. ಹೊಗಳೋ ಮಾತಾಡಿದ್ರೆಗನ ಏನು ಮಾಡೋದಕ್ಕೆ ರೆಡಿ. ಅವ್ರನ್ನ ಇವರೇ ಒಳ್ಳೆಯ ಗುರುಗಳು, ಇವರೇ ಒಳ್ಳೆಯವರು ಅಂತ ಬೇಕಾದ್ರೆ ಮನಸ್ಸು ಸ್ವೀಕಾರ ಮಾಡಿಬಿಡುತ್ತೆ. ಇಲ್ಲ, ಅವ್ರು ಯಾವತ್ತೂ ಒಳ್ಳೆಯವರಾಗೋದಿಲ್ಲ. ನಾವು ತಪ್ಪು ಮಾಡಿದಾಗ ಅದನ್ನ ತಪ್ಪು ಅಂತ ಎತ್ತಿ ತೋರಿಸೋರು ಬೇಕು, ಕರೆಕ್ಟ್ ಮಾಡೋರು ನಮಗಿರಬೇಕು. ಅಂಥವ್ರೆ ಅದು ನಮಗೆ ಸ್ವಲ್ಪ ನೋವಾದರೂ ಕೂಡ ಜೀವನದಲ್ಲಿ ತುಂಬ ಕೆಲಸಕ್ಕೆ ಬರುತ್ತೆ. ಯಾಕಂದರೆ ನಾವೀಗ ಜೀವನ್ಮುಕ್ತಿ ಆನಂದನ್ನು ಹೊಂದುತ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಏನೋ ರಿಪೇರಿ ಮಾಡೋದು, ಕರೆಕ್ಷನ್ ಮಾಡಿಕೊಡೋದು ಪೆಂಡಿಂಗ್ ಇದೆ ಅಂತ ಅರ್ಥ. ಸ್ವೀಕಾರ ಮಾಡಬೇಕು. ಆ ಕರೆಕ್ಷನ್ ಹೆಂಗಾಗುತ್ತೆ, ಯಾವುದೋ ಒಂದು ಸ್ವಾಧ್ಯಾಯದಲ್ಲಿ ದೃಷ್ಟಾಂತ ಬರ್ತಾ ಇರುತ್ತೆ. ಆ ದೃಷ್ಟಾಂತ ಬಂದಾಗೆಲ್ಲ ಯಾಕಂದರೆ ಇರೋದು ನಮ್ಮಲ್ಲಿಲ್ಲ, ಆಸುರಿ ಸಂಪತ್ತಿರುತ್ತೆ, ದೈವಿ ಸಂಪತ್ತಿರುತ್ತೆ. ಸ್ವಾಧ್ಯಾಯದ ದೃಷ್ಟಾಂತದಲ್ಲಿ ಯಾವುದೋ ಒಂದು ಆಸುರಿ ಸಂಪತ್ತನ್ನು ಹೈಲೈಟ್ ಮಾಡಿ ಈ ಥರ ದುಷ್ಟ ಕೆಲಸ ಮಾಡಿದ್ದಕ್ಕೆ ಈ ಥರ ಶಿಕ್ಷೆ ಬಂತು, ಅದು ತಪ್ಪು ಅಂತ ಹೈಲೈಟ್ ಆಗುತ್ತೆ. ಆವಾಗ ಶಿಷ್ಯರಲ್ಲಿ ಯಾವುದೋ ಒಂದು ಗುಣ ಇದ್ದೇ ಇರುತ್ತೆ. ಅವನಿಗನ್ಸುತ್ತೆ ಈ ದೃಷ್ಟಾಂತ ಗುರುಗಳು ನನ್ನ ಸಲುವಾಗಿ ತಿಳಿಸಿದ್ದಾರೆ ಅಂತ. ಹಂಗೆ ಅಂದ್ಕೊಂಡ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿನಗೆ ಅದು ಟಚ್ ಆಯ್ತಲ್ಲ. ಅದು ಆಸುರಿ ಸಂಪತ್ತಿಗಳೆಲ್ಲ ಬಂದಾಗೆಲ್ಲ ನಿನಗೆ ಇದು ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನ್ನಿಸ್ತಲ್ಲ. ಇದೇ ರಿಪೇರಿ ಆಗೋದು. ಗುರು ಶಿಷ್ಯರದಲ್ಲಿ ಸ್ವಾಧ್ಯಾಯದಲ್ಲಿ ಸಹನಾ ಗುಣಕ್ತು ನಮ್ಮಿಬ್ಬರ ಮಧ್ಯದಲ್ಲಿ ದ್ವೇಷ ಬರದೇ ಇರಲಿ ಅಂತ ಮೆಡಿಸಿನ್ ಬಗ್ಗೆ ಯಾಕೆ ಪ್ರಾರ್ಥನೆ ಮಾಡ್ತೀವಂದರೆ ದ್ವೇಷ ಬರೋ ಚಾನ್ಸ್ ಜಾಸ್ತಿ ಇದೆ. ದೃಷ್ಟಾಂತಗಳೆಲ್ಲ ಬಂದಾಗೆಲ್ಲ ಯಾರಿಗವ್ರು ಇಷ್ಟ ಬಂದಂಗೆ ಊಹಿಸ್ಕೊಂಡ್ಬಿಡ್ತಾರೆ, ನನ್ನನ್ನೇ ಟಾರ್ಗೆಟ್ ಮಾಡಿದ್ದಾರೆ ಗುರುಗಳು ಅಂತ. ಅಯ್ಯೋ ನನ್ನ ಮೇಲೆ ಪ್ರಸನ್ನತೆಯನ್ನು ತೋರಿಸ್ತಾನೇ ಇಲ್ಲ, ಅವ್ರ ಮೇಲೆ ಸಿಕ್ಕಾಪಟ್ಟು ಪ್ರೀತಿನ ತೋರಿಸ್ತಾರೆ. ನಮಗೂ ಅನ್ನಿಸ್ತಾ ಇತ್ತು, ಭಕ್ತರು ಅವರು ಬಂದಾಗ ವಿಪರೀತವಾಗಿ ಪ್ರೀತಿಯಿಂದ ನಮ್ಮ ಗುರುಗಳು ಮಾತಾಡ್ತಾಯಿದ್ರು. ಅಯ್ಯೋ ಏನಪ್ಪ ನಾವು ಇಷ್ಟೊಂದೆಲ್ಲ ಜೀವನನೇ ಮಠ ಎಲ್ಲ ಬಿಟ್ಟು ಬಂದು ಗುರುಗಳಿಗೆ ಸರೆಂಡರ್ ಆಗಿದ್ದೀವಿ. ನಮ್ಮನ್ನು ನೋಡಿದ್ರೇ ಸ್ವಲ್ಪ ಯಾವಾಗ ನೋಡಿದ್ರು ಕೋಪದಿಂದ ಇರ್ತಾರೆ. ಯಾವತ್ತೋ ಬಂದೋಗು ಈ ಭಕ್ತರು ಇವ್ರ ಮೇಲೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ, ಎಷ್ಟು ಪ್ರಸನ್ನದಿಂದ ಮಾತಾಡ್ತಾರೆ. ಇದೆಲ್ಲ ನಮ್ಮ ಕ್ಯಾಲ್ಕುಲೇಷನ್ಗೆ, ನಮ್ಮ ಮನಸ್ಸಲ್ಲಿ ಆ ಕ್ಯಾಲ್ಕುಲೇಷನ್ಗೆ ಇಲ್ಲ. ಹೋಗಲಿಕ್ಕೆಯಿಂದ ನಮ್ಮ ಜೀವನ ಉದ್ಧಾರ ಆಗೋದಿಲ್ಲ. ಡೈಲಿ ಒಂದೊಂದು ಕಂಟಿನ್ಯೂಸ್ ಆಗಿ ದೋಷಗಳು ತೋರಿಸಿದ್ರು ಕೂಡ ಬಿಟ್ಟು ಓಡೋಗ್ಬಿಡ್ತಾರೆ. ಅದಕ್ಕೆ ಒಂದು ಸತಿ ಸ್ವಲ್ಪ ಗ್ಯಾಪ್ ಕೊಟ್ಟು ಇದೇ ಸ್ವಾಧ್ಯಾಯ ಬಂದಾಗ ನಿಮಿತ್ತದಲ್ಲಿ ನಾವೆಲ್ಲರೂ ಕಲಿಯೋದಕ್ಕೆ ಬಂದಿದ್ದೀವಿ, ಕಲ್ತ್ಕೋಬೇಕು. ಎಲ್ಲೆಲ್ಲಿ ಏನು ದೋಷಗಳನ್ನು ಎಲ್ಲ ಸ್ಟೋರಿಗಳು ಹೈಲೈಟ್ ಮಾಡ್ತಾ ಇದ್ದಾಗ ರಿಪೇರಿ ಮಾಡ್ಕೋಬೇಕು. ಈಗ ನೋಡೋ ಉಪಚರಣ ತಪಸ್ಸಿನಿಂದ ವಿಮುಖಗೊಳಿಸಿ ಅವನನ್ನು ದೇವತೆಗಳು ಬಹಳವಾಗಿ ಹೊಗಳಿದರು. ಅಷ್ಟೇ, ಜಸ್ಟ್ ಹೊಗಳಿಕೆ ಮಾಡೋದ್ರಿಂದ ಅವನ ತಪಸ್ಸನ್ನು ಬಿಟ್ಟು ಹೊರಗಡೆ ಬಂದುಬಿಟ್ಟಿದ್ದಾನೆ. ಆ ಥರ ಲೋಕಕ್ಕೆ ಮತ್ತು ಧರ್ಮಕ್ಕೆ ಎಂತಹ ಅಪಚಾರವನ್ನು ಮಾಡುತ್ತಿರುವೆ ಮಹಾರಾಜ. ನೀನೇನಾದರೂ ರಾಜ್ಯದ ರಕ್ಷಣೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟರೆ ಈ ಭೂಮಿಯಲ್ಲಿ ಧರ್ಮವೇ ಲೋಪವಾಗಿ ಬಿಡುವುದಲ್ಲವೇ? ನಿನ್ನಿಂದ ಸಂರಕ್ಷಿತರಾದ ಪ್ರಜೆಗಳು ತಮ್ಮ ತಮ್ಮ ಧರ್ಮಗಳಲ್ಲಿ ನಿರತರಾಗಿರುತ್ತಿದ್ದರು. ದೇಶದಲ್ಲಿ ನಿನ್ನಂತಹ ಧರ್ಮಪರನಾದ ರಾಜನಿಲ್ಲದಿದ್ದರೆ ಅನಾಯಕತ್ವ ಉಂಟಾಗಿ ಪ್ರಜೆಗಳು ಸ್ವೇಚ್ಛಾಚಾರಿಗಳಾಗುತ್ತಾರೆ. ನಿನ್ನಿಂದ ಸಂರಕ್ಷಿತವಾದ ಧರ್ಮವು ಅಖಂಡ ಜಗತ್ತನ್ನೇ ಧರಿಸುತ್ತದೆ. ಆದ್ದರಿಂದ ನೀನು ಈ ಘೋರ ತಪಸ್ಸನ್ನು ಇಲ್ಲಿಗೆ ನಿಲ್ಲಿಸಿ ರಾಜ್ಯಕ್ಕೆ ಹಿಂದಿರುಗುವುದು ಯೋಗ್ಯವಾಗಿದೆ ಅಂತ. ಅಷ್ಟೇ, ಸ್ತುತಿ ರಜೋಗುಣ ಇರೋರಿಗೆ ಸಾಕು, ಸ್ತುತಿ ಸಿಕ್ಕಿದ್ರೆ ಸಾಕು, ಸರೆಂಡರ್ ಆಗಿಬಿಡ್ತಾರೆ ಅಷ್ಟೇ. ದೇವತೆಗಳು ಹೀಗೆ ಹೇಳಿದ ನಂತರ ಇಂದ್ರನು ಉಪರಿಚರನಿಗೆ ಹೇಳಿದನು. ಇಂದ್ರ ಕೂಡ ಹಾಗೆ ಮಾತಾಡ್ತಾನೆ. ಉಪರಿಚರ, ನೀನು ಪುಣ್ಯಲೋಕಗಳ ಪ್ರಾಪ್ತಿಗಾಗಿ ಘೋರವಾದ ತಪಸ್ಸನ್ನು ಮಾಡುತ್ತಿರುವೆಯಲ್ಲ. ಪುಣ್ಯಲೋಕಗಳ ಪ್ರಾಪ್ತಿಯೇ ನಿನ್ನ ಗುರಿಯಾಗಿರುವುದಾದರೆ ಅವುಗಳನ್ನು ನೀನು ತಪಸ್ಸಿನಿಂದ ಸಾಧಿಸಬೇಕಾಗಿಲ್ಲ.
ಏಕಾಗ್ರಚಿತ್ತನಾಗಿದ್ದುಕೊಂಡು ಲೋಕದಲ್ಲಿ ಧರ್ಮವನ್ನು ಪರಿಪಾಲಿಸು. ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡು. ಪ್ರಜೆಗಳನ್ನು ಧರ್ಮನಿರತರನ್ನಾಗಿ ಮಾಡು. ಅದರಿಂದಲೇ ನೀನು ಶಾಶ್ವತವಾದ ಪುಣ್ಯಲೋಕಗಳನ್ನು ಪಡೆಯುವೆ. ಸದ್ಯದಲ್ಲಿ ನೀನು ಭೂಮಿಯಲ್ಲಿ ರಾಜನಾಗಿರು, ನಾನು ಸ್ವರ್ಗದಲ್ಲಿ ರಾಜನಾಗಿರುವೆನು. ಇದರಲ್ಲೇ ಗೊತ್ತಾಗ್ತದೆ, ನನ್ನ ಪದವಿಗೆ ನೀನು ಕಣ್ಣಾಗ್ಬಿಡ, ನೀನು ಭೂಲೋಕದಲ್ಲೇ ನೀನು ರಾಜನಾಗಿರು, ನಾನು ಅಲ್ಲಿರ್ತೀನಿ ಅಂತ. ಈಗ ಫ್ರೆಂಡ್ಸ್ ಆಗ್ತಾರೆ ಇಬ್ಬರು, ಬಟ್ ಉದ್ದೇಶ ಹಂಗಿರುತ್ತೆ. ಇನ್ನು ಮುಂದೆ ನಾನು ನಿನ್ನ ಪ್ರಿಯ ಮಿತ್ರನಾಗಿರುತ್ತೇನೆ. ಈ ಪೃಥ್ವಿಯಲ್ಲಿ ನಿನಗೆ ಯಾವ ದೇಶವೂ ರಮ್ಯವಾಗಿ ಕಾಣುವುದೋ ಅಲ್ಲಿಯೇ ನೀನು ವಾಸವಾಗಿರಬಹುದು. ನನ್ನ ಅಭಿಪ್ರಾಯದಲ್ಲಿ ಛೇದಿ ರಾಜ್ಯದಲ್ಲಿ ಧನಧಾನ್ಯ ಸಮೃದ್ಧಿ ಇದೆ. ಈ ರಾಜ್ಯದಲ್ಲಿ ಸ್ವಲ್ಪ ಧನಧಾನ್ಯಗಳು ಚೆನ್ನಾಗಿದೆ. ಭೂಲೋಕದಲ್ಲಿ ಪಶು ಸಮೃದ್ಧಿ ಇದೆ. ಆವಾಗ ಪಶುಗಳೇ ಸಂಪತ್ತಿ. ರಾಜ್ಯವು ಪುಣ್ಯ ಭೂಯಿಷ್ಠವಾಗಿದೆ. ಸ್ವರ್ಗದಂತೆಯೇ ಸುರಕ್ಷಿತವಾಗಿದೆ. ಯಾವ ವಿಧವಾದ ಏರಿಳಿತಗಳೂ ಇಲ್ಲದ ಸೌಮ್ಯವಾದ ವಾತಾವರಣವಿದೆ. ಬೆಳೆಯಲು ಯೋಗ್ಯವಾದ ಗುಣಗಳಿಂದ ಕೂಡಿರೋ ಭೂಮಿ ಇದೆ. ಆ ದೇಶದಲ್ಲಿ ಅರ್ಥ ಸಮೃದ್ಧಿ ಇದೆ. ಅರಮನೆಯ ಬೊಕ್ಕಸದಲ್ಲಿ ಅಂದರೆ ಸ್ಟೋರ್ನಲ್ಲಿ ಹೇರಳವಾದ ದನ ಕನಕ ವಸ್ತುಗಳಿವೆ. ಭೂಮಿಯು ಐಶ್ವರ್ಯಪೂರ್ಣವಾಗಿದೆ. ಅಂತಹ ಛೇದಿ ರಾಜ್ಯದಲ್ಲಿ ನೀನು ಇನ್ನು ಮುಂದೆ ವಾಸ ಮಾಡು. ಛೇದಿ ದೇಶದ ಪಾಲಕನಾಗು. ಅಲ್ಲಿಯೇ ಪ್ರಜೆಗಳು ಧರ್ಮಶೀಲರಾಗಿದ್ದಾರೆ. ಸಾಧು ಸತ್ಪುರುಷರು ಯಾವಾಗಲೂ ಅಲ್ಲಿ ಸಂತೃಪ್ತಿಯಿಂದ ಸಂತೋಷದಿಂದ ಇರುತ್ತಾರೆ. ಆ ದೇಶದಲ್ಲಿ ಪರಿಹಾಸಕ್ಕಾದರೂ ಜನರು ಸುಳ್ಳು ಹೇಳೋದಿಲ್ಲ. ಇಂಥ ದೇಶ. ಹಾಗೆ ಛೇದಿ ರಾಜ್ಯ ಇಂದ್ರ ಯಾಕೆ ಕೊಟ್ಟ ಅಂದಿದ್ದಕ್ಕೆ ಈ ಸ್ಟೋರಿ ಹೇಳಿದ್ದಾರೆ. ಈಗ ಆ ರಾಜಂತೆ ನೆಕ್ಸ್ಟ್ ಸ್ಟೋರಿ ಬರುತ್ತೆ, ಅದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.